ಒಂದು ಕಾಯ್ಕೋತ ನಿಂತು ಬಿಡುದು, ಹಡದ ತಾಯಿ ತಂದೆನ ಬಿಡುದು, ಯಾವ ಜೈಕಾರ ಹಾಕ್ತಕ್ಕಂಥ ಕೆಟ್ಟ ಪ್ರವೃತ್ತಿ ಜನ ನೀವಿದ್ದೀರಿ. ನಾ ಸ್ವಂತ ದುಡದ ಬದುಕಬೇಕು ಅನ್ನೋ ಸ್ವಾವಲಂಬಿಗೆ ಬಂದಿರಿ ಎಂದೋ ಭಾರತ ಸತ್ಯಂ ಶಿವಂ ಆಗ್ತಿತ್ತು. ಯಾಕಂದ್ರೆ ನೋಡ್ರು, ಯಾವುದೋ ಒಂದು ಎಲೆಕ್ಷನ್ ಬರ್ತದೆ, ಅದರಾಗ ನಿಮ್ಮನ್ನೆಲ್ಲ ಬಳಸ್ಕೊತಾರೆ, ನಿಮಗೆ ಕುಡಿಯೋದು ಕಲಿಸ್ತಾರೆ, ತಿನ್ನೋದು ಕಲಿಸ್ತಾರೆ, ಎಲ್ಲ ಕಲಿಸ್ತಾರೆ. ಅವ್ರ ಜಾತ್ರೆ ಮುಗಿದ ಬಳಿಕ ನೀವು ಹುಚ್ಚರಾಗಿ ಮತ್ತೊಬ್ರು ಪಾಕೆಟ್ ಹೊಡ್ಕೋತ ನೀವು ತಿರುಗಾಡ್ತಿರ್ತೀರಿ. ಒಂದೆರಡು ಅಂಗಿ ಬಿಳಿ ಹೊರಿಸಿರ್ತೀರಿ, ಅವ್ರ ಬಾಗಿಲು ಮುಂದೆ ಚಂತನ ನಿಂತುಬಿಟ್ಟು. ಯುವಕರು ಇವತ್ತಿನ ನಾನು ರಾತ್ರಿ 12 ಗಂಟೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರು ಕೂಡ ರೋಡ್ ಮೇಲೆ ಇರ್ತಾರೆ. ಅದಕ್ಕೆ ನಾವು ಆಲೋಚನೆ ಮಾಡ್ಬೇಕು. ದೇವರ ನನಗಿಂತ ಶಕ್ತಿ ಕೊಟ್ಟ, ನಿಸರ್ಗ ಮಧ್ಯದಲ್ಲಿ ಎಲ್ಲ ಇಟ್ಟಾನ. ನಾನು ಸ್ವಂತ ಕಾಲ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ. ಭಾಳ ಮಂದಿ ಹೇಳ್ತಾರೆ, ನಮ್ಮ ಅಪ್ಪ ಏನು ಮಾಡಿಟ್ಟನ್ರಿ ನಮ್ಗೆ, ನಮ್ಮ ಅಪ್ಪ ಏನು ಮಾಡಿಟ್ಟಾನ. ನಿಮ್ಮ ಅಪ್ಪ ಮಾಡ್ಲಿಕ್ಕೆ ಉದ್ದ ಶರೀರ ಕೊಟ್ಟ, ನೀ ಮಾಡ್ಲ ಮತ್ತೊಬ್ಬರುಗಳೇ ತೋರಿಸ್ತಿ. ಬಹುತೇಕ ನಾವೆಲ್ಲ ಮೊದಲು ಕಸಬರಿಗೆ ಕೈಯಾಗಿ ಹಿಡಿಲಿಕ್ಕೆ ಕಲಿಬೇಕು. ಎಂದು ಕಸಬರಿಗೆ ಕೈಯಾಗಿ ಹಿಡಿತಿಲ್ಲ ಅಂದ ಪಾನ್ಯಾತ್ಮರು ಉನ್ನತಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಭಾಳ ಮಂದಿ ಎಲ್ಲ ಬಂದು ನೀವು ಭಾಗವಹಿಸಿದ್ರಿ, ನೀವು ಎಷ್ಟು ಮಟ್ಟಿಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿರುತ್ತೆ ನನಗೆ ಸಂಶಯ. ಯಾಕಂದ್ರೆ ಕೆಲಸ ಮಾಡ್ತಕ್ಕಂಥವನಿಗೆ ಇದೇ ಮುಖ್ಯ ಅಲ್ಲ. ನೀವೆಲ್ಲ ಪುಣ್ಯಾತ್ಮರಿ ಇಸ್ಲಾಂ ಧರ್ಮದವ್ರನ್ನು ಕೆಲವೊಂದಿಷ್ಟು ದ್ವೇಷ ಮಾಡ್ತಿರ್ತೀರಿ, ಆದ್ರೆ ಅವ್ರ ಕೆಲಸಗಳು ಏನೇನದಾವ್ ನೋಡ್ರಿ. ಅವ್ರ ಶರೆ ಅಂಗಡಿಯನ್ನು ಎಲ್ಲಿ ತೆಗೆದು ನೋಡಿರಿ, ಲಿಸ್ಟ್ದಾಗ ಶರೆ ಅಂಗಡಿ ಇಟ್ಟು ನೋಡಿರಿ. ಅವ್ರ ಪುಣ್ಯಾತ್ಮರೇ ಬಹುತೇಕ ಚಪ್ಪಲಿ ಮಾಡೋದು ಹಿಡ್ಕೊಂಡು, ಕ್ಷೌರ ಮಾಡೋದು ಹಿಡ್ಕೊಂಡು, ಏನೇನು ಕೆಲಸದ ಎಲ್ಲದ್ರಾಗ ಅವ್ರು ಭಾಗವಹಿಸ್ತಾರೆ, ಮಾಡ್ತಾರೆ ಅಭಿಮಾನ. ನಾವು ನಮ್ಮ ಮನೆಯೊಳಗೆ ಕಟ್ಟಿರ್ತಕ್ಕಂಥ ಎಮ್ಮೆ ಹೆಂಡಿ ತೆಗಿಬೇಕಾದ್ರೆ ನಾ ಶಾಲೆ ಕಲ್ತೀನಿ, ನನ್ನ BA ಆಗೈತೆ, ನನ್ನ ಡಿಗ್ರಿ ಆಗೈತೆ ಅಂತ ನಾವು ಹೇಳ್ತೀವಿ. ಮತ್ತೆ ಎಲ್ಲಿ ಕಟ್ಟೋರು? ತಾಯಿ ತಂದೆ ಗಳಿಸಿದ ಆಸ್ತಿಗೆನೇ ಲಗ ಮಾಡ್ಕೊಂಡು ಹೋಗೋರು ನೀವು. ನಮ್ದು ಏನಾದ್ರೂ ಸಾಧನೆ ಬೇಕು. ನಾನು ಇವತ್ತು ಉಣ್ತಕ್ಕಂಥ ಊಟ ನನ್ನ ಶ್ರಮದಿಂದ ಐತೋ ಇದು ಹಿಂದಿಂದ ಯಾವ್ದು ಐತಿ ಆಲೋಚನೆ ಮಾಡು. ನಾವು ಯುವಕರಲ್ಲಿ ಎಷ್ಟೊತ್ತಿಗೆ ಹೇಳ್ತೀರಿ ನೀವೆಲ್ಲರೂ? ಭಾಳ ಮಂದಿ ಎಲ್ಲ ಕಾರಾಗಾರಕ್ಕೆ ಬಂದಿರಿ, ಭಾಳ ಖುಷಿ ಇತ್ತು ನನಗೆ. ಎಷ್ಟೊತ್ತಿಗೆ ಹೇಳ್ತೀರಿ ನೀವೆಲ್ಲರೂ? ನಸ್ಕಿನ ಜಾವ ನೀವೊಬ್ಬರ ಇದಕ್ಕೆ ಹೇಳ್ತೀರಿ, ನಾ ಭಾಳ ಮಂದಿ ಅದ್ರ ಗಪ್ ಕೂತಾರೆ ಈ ಕಡೆ ಎಲ್ಲ. ಮೊದಲು ಸಮಯವನ್ನ ಪ್ರಜ್ಞಾನ ಇಟ್ಕೊಂಡು ಅದರೊಳಗೆ ತಾವು ಮುತುವರ್ಜಿ ವಹಿಸಿದಾಗ ಸಾಧನೆ ಅಂತಕ್ಕಂಥದ್ದು ಆರಂಭಗೊಳ್ಳುತ್ತದೆ. ಸಾಧನೆ, ನಾನು ಕುರಿಗಳನ್ನು ಕಾಯ್ದೀನಿ, ನಾನು ಆಕಳುಗಳನ್ನು ಕಾಯ್ದೀನಿ, ನಾನು ಎತ್ತು ಹೊಡಿ ಕಾಲಕ್ಕೆ ನಸ್ಕಿನ 4 ಗಂಟೆಗೆ ನಾವು ಎತ್ತು ಹೊಲಕ್ಕೆ ಹೋಗ್ತಿದ್ವು, 11ಕ್ಕೆ ನಾವು ಹೊಳ್ಳಿ ಮನೆಗೆ ಬರ್ತಿದ್ವು. ಇವತ್ತು ಹೇಳೋದನ್ನ ಮುಂಜಾನೆ 8ಕ್ಕೆ ಎದ್ದು ಹೊಲಕ್ಕೆ ಯಾವಾಗ ಹೋಗೋರು? ಯಾವುದು ಕಾಯಕ ಕೆಟ್ಟಲ್ಲ, ಮಾಡೋದು ನಾವು ವ್ಯವಸ್ಥೆಗಳು ತಪ್ಪದ, ದುಡಿಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಾವು ಕೈ ಹಾಕಿದ ತಕ್ಷಣ ಇದಕ್ಕೆ ಲಾಭ ಬರ್ತೈತಿ ಇಲ್ಲೋ? ಆರಂಭಕ್ಕೆ ಯಾವುದೋ ಲಾಭ ಬರೋದಿಲ್ಲ. ಪಡಿಬೇಕಾಗಿರ್ತಂದ್ರೆ ನಾವೊಂದಿಷ್ಟು ಪುಣ್ಯಾತ್ಮರ ಸೋಲ್ಬೇಕಾಗ್ತದೆ. ಇವತ್ತು ನೋಡ್ರು, ಈ ಉದ್ಯಮಿ ಎಷ್ಟು ಶ್ರೇಷ್ಠ ಐತಿ ಅಂತ ಕೇಳಿದ್ರೆ, ನೀವು ಬೇಕಾದಂತ ಬ್ಯಾಂಕಿನಾಗ ಹೋದ FD ಇಡ್ರಿ, ನೀವು 7 ವರ್ಷ 8 ವರ್ಷಕ್ಕೆ ಡಬಲ್ ಆಗ್ತದೆ. ಅದೇ 5,000 ಕೊಟ್ಟು ಒಂದು ಮರಿ ತಗೊಂಡು ಬರ್ರಿ, 5,000 ಕೊಟ್ಟು ಮರಿ ತಗೊಂಡು ಬರ್ರಿ, 6 ತಿಂಗಳದಾಗ 15,000ಕ್ಕೆ ಮರಿ ಮಾರ್ತದ. ನೀ ಚಲೋ ಮೇಯಿಸಿದಿ ಅಂತ ಹ್ಯಾಂಗ ಮೇಯ್ಸವ ನೀವು? ನಾವು ಭಾಳ ಮಂದಿ ನೋಡಿರಿ. ಈ ರೈಲ್ವೆ ಟ್ರ್ಯಾಕ್ ಅದ ಹಾದಂತ ರೈತರು ಏನ್ ಮಾಡ್ಯಾರಂದ್ರ, ನಮ್ ಕಡೆ ಎಲ್ಲ ಹೊಳೆ ಮುಳುಗ್ತಾವ ತಿಳ್ಕೊಂಡು ರೈತರಿಗೆ ರೊಕ್ಕ ಕೊಟ್ಟು ಬಿಟ್ಟಾರ. ಅವ್ರೇನ್ ಮಾಡ್ಯಾರ, ಚಲೋ ಕಾರ್ ಗಾಡಿ ತಗೊಂಡವ್ರು, ಚಲೋ ಬುಲೆಟ್ಗಳು ತಗೊಂಡಾರ. ಏನ್ ಮಾಡೋರು ಸಾಧನೆ? ನಮ್ ಹಿಂದೆ ಹಿರಿಯಾಗಿರ್ತ ಹರಿಲಾದ ಸೀರೆ ಅಂತ ಹೇಳಿ ಅದಕ್ಕೆ ಭೂಮಿಗೆ ಹರಿಲಾದ ಸೀರೆ ಅಂತ ಹೆಸರಿಟ್ಟಾರ. ಅದ್ರ ಕಡೆ ಗಮನ ಇಲ್ಲ. ನಾವು ಮನ್ಯಾಗ ಅಪ್ಪನ ಜೋಡಿ ಹಠ ಮಾಡಿ ಜಗಳ ಮಾಡ್ತೇವೆ, ನಾವು ನನಗೆ ಮೊಬೈಲ್ ಕೊಡಿಸ್. ಅದಕ್ಕೆ ನಾವು ಬಂಧುಗಳೇ, ನನ್ನ ಶ್ರಮದಿಂದ ಏನಾದ್ರೂ ಕಟ್ಕೋಬೇಕಂತಕ್ಕಂಥ ಕನಸ ನಿಮ್ಮಲ್ಲಿ ಇತ್ತಂದ್ರ ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರವರನ್ನು ಹುಡುಕು ಅಂತಕ್ಕಂಥ ಮಾತಾಡ್ತಾರೆ. ನಾನು ದುಡಿಬೇಕು. ಇವತ್ತು ನಾವೆಲ್ಲ ಆಲೋಚನೆ ಮಾಡ್ಬೇಕು. ಇನ್ನೊಬ್ಬರಿಗೆ ನೀ ಇದನ್ನ ಕಸ ಹೊಡಿ, ನೀ ಅದನ್ನ ತೆಗಿಯತ್ ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಮೊದಲು ಮಾಡ್ಲಿಕ್ಕೆ ಕಲಿಬೇಕು, ನಾನು ಆರಂಭ ಮಾಡ್ಬೇಕು. ಬಹುತೇಕ ನೀವೆಲ್ಲ ಕೊರೋನಾ ಬಂದಿರ್ತಕ್ಕಂಥ ಸಂದರ್ಭದೊಳಗೆ, ನಮ್ಮ ಹೈಸ್ಕೂಲ್ ಕಟ್ಟುವಂತ ಸಂದರ್ಭದೊಳಗೆ ಕೊರೋನಾ ಏನ್ ಬಂತು, ಎಲ್ಲಾ ಮಠಾಧೀಶ ಹೊರಗೆ ಹೋಗ್ಬಾರ್ದು, ಎಲ್ಲಿ ಹೋಗ್ಬಾರ್ದು ಏನಾಯ್ತು, ನಮ್ಮ ಶಿಶು ಮಕ್ಕಳು ಎಲ್ಲ ಕರ್ಕೊಂಡು ಪುಣ್ಯಾತ್ಮರೆ ಉಸ್ಕಾ ಚಾಣಿಸೋದು ಹಿಡ್ಕೊಂಡು, ಕಟ್ಟಾ ಹೊಣಿದ್ ಹಿಡ್ಕೊಂಡು ಸಂಪೂರ್ಣ ಕೆಲಸ ಮಾಡತಕ್ಕಂಥದ್ದು ಬರೀ 1 ತಿಂಗಳದಾಗ ನಮ್ಮ ಬಿಲ್ಡಿಂಗ್ ಕೊನೆ ಹಂತಕ್ಕೆ ತಂದಿದ್ವಿ.
ಕಾರಣ ಏನು ಅಂತ ಕೇಳಿದ್ರೆ ನಾನು ದುಡಿಬೇಕಂತಕ್ಕಂಥ ಭಾವ ಮೊದಲು ನನ್ನಲ್ಲಿ ಬರ್ಬೇಕು. ಯಾರು ಪುಣ್ಯಾತ್ಮರು ಅದಕ್ಕೆ ಹೇಳ್ತಾರ, ಬೇಡಿ ತಿಂದಿ ಅಂದ್ರೆ ಅವ್ರು ನೀಡಿದಷ್ಟು, ಬೇಡಿ ತಿಂದಿ ಅಂದ್ರೆ ಅವ್ರು ನೀಡಿದಷ್ಟು, ನೀ ದುಡಿದು ತಿಂದಿ ಅಂದ್ರೆ ಹೊಟ್ಟೆ ತುಂಬಷ್ಟು ಸಿಗ್ತೈತಿ. ಮೊಟ್ಟ ಮೊದಲು ನಾ ಯುವಕರಲ್ಲಿ ವಿನಂತಿ ಹೇಳ್ತಾನೋ, ಇವೇನು ಪುಣ್ಯಾತ್ಮರಿ ಇವರು ನಮ್ಮವ್ರಾಗ್ಬೇಕಂತ ನಿಮ್ಮನ್ನು ಬಳಸ್ಕೊಂಡು ಅವ್ರ ಜಾತ್ರೆ ನಡೆದಲ್ಲ, ಆ ಜಾತ್ರೆಗೆ ಹೋಗೋದು ಬಂದ್ ಮಾಡು. ಮೊದಲು ನಾವು ದುಡಿಬೇಕು ಅನ್ನೋ ಕಲ್ಪನೆ ಇಟ್ಕೋರಿ ನೀವು. ಅವ್ನು ಬೇಡಪ್ಪ ರೊಕ್ಕ ಒಂದೇ ಹಾಕ್ಬೇಕಾಗಿದೆ, ನಾನು ದುಡಿತಿಲ್ಲ, ನಾನು ದುಡಿದು ತಿಂತಿಲ್ಲ, ನಾನು ದುಡಿದು ಉಂಡೆ ಅಂದ್ರೆ ನನಗೆ ಯಾವುದೇ ಅಂಜಿಕೆ ಐತಿ, ಆ ಭಾವನೆಯೊಳಗೆ ನೀವು ಬದುಕಾಕಲಿರಿ. ಇವು ಜಾತ್ರೆ ಮಂದಿ ಎಲ್ಲ ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತಾರೆ. ನೀವು ಅವ್ರು ಹುಡುಕಾಡ್ಕೊಂಡು ಮುಂಜಾನೆ 3 ತಾಸು ನಂಬರ್ ಹತ್ತಬೇಕು, ಸಂಜೆ ಮಾಡಿ ಅವರು ಒಳಗೆ ಕೋಲೆ ಕಳಿಸಿ ಮನಗಿಸಿ ಬಳಿಕ ನೀವು ಮನೆಗೆ ಹೋಗೋರು ಅಂದ್ರೆ ಏನ್ ಸಾಧನೆ ಮಾಡ್ತೀರಿ ಅಂತಕ್ಕಂಥದ್ದು ನೋವು ನನಗೆ ಅದಾವಿಲ್ಲ. ಅದ್ರಾಗಿ ಉತ್ತರ ಕರ್ನಾಟಕ ಇದ ಕಂಪನಿ ಹೆಚ್ಚಾಗೈತಿ, ಚಲೋ ಒಂದು ಅಂಗಿ ಬೆಳೆದೊಲಿಸ್ಕೊಳ್ಳೋದೈತಿ, ನಿತ್ತು ಬಿಡುದಾಗ ಮುಂದೆ ಅವ್ರು ಬರುತ್ತಕ್ಕ ಆ ಜೈ ಈ ಜೈ. ಯಾರ ಜೈ? ಬೇರೆಯವರು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಸಲುವಾಗಿ ನಿಮ್ಮನ್ನ ಬಡಿಸಿಕೊಳ್ಳುತ್ತಾರೆ. ನೀವು ಎಚ್ಚರಾಗಿರ್ರಿ ಅಂತಕ್ಕಂಥ ಮಾತು ನೆನ್ಪಿಟ್ಕೊಳ್ಳಿ. ದುಡಿಬೇಕಂತಕ್ಕಂಥ ಕಲ್ಪನೆ ಬರ್ಬೇಕು. ಅವಾಗ ಯಾವಾಗ ನೀವು ದುಡಿಬೇಕಂತ ನಿಮ್ಮಲ್ಲಿ ಉತ್ಸಾಹ ಆರಂಭ ಆಗ್ತದಲ್ಲ, ಅವಾಗ ಪುಣ್ಯಾತ್ಮರೇ ನೀವು ಕುರಿ ಫಾರ್ಮರೇ ಮಾಡ್ರಿ, ಆಡಿನ ಫಾರ್ಮರೇ ಮಾಡ್ರಿ, ಕೋಳಿ ಸಾಕೋದ್ರೆ ಮಾಡ್ರಿ, ನೀವು ಎತ್ತರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಅಡವ್ಯಾಗ ಕುರಿಗಳು ಸಾಕಿ ಕೋಳಿ ಸಾಕಿ ಮತ್ತ ಬಿಳಿ ಹಂಗೆ ಅವ್ರು ಬೆಣ್ಣ ಹತ್ತಿ ನೀವು ಹೊಂಟಿದ್ರಿ ಅಂದ್ರೆ ಅಲ್ಲಿ ಸಾಯ್ತು ಬಂತಂದ್ರೆ ಏನ್ರಿ ಭಾಳ ಸಾಯ್ಲತ್ತ ಲಾಸ್ ಆಗೈತಿ ಮಾರತ್ತೇವ್, ನೀವೇನು ಕೊಟ್ಟ ಟ್ರೈನಿಂಗ್ ನಮ್ಗೆ ಸುಖ ಆಗ್ಲಿಲ್ಲ ಅಂದ್ರೆ ನೋಡಿರಿಲ್ಲ. ಮಳೆ ಬರ್ತದ, ಕಂಡಾಪಟ್ಟಿ ಚಳಿ ನಡಗ್ತದ, ಕಂಬಳಿ ತಲೆಗೆ ಹಾಕ್ಯಾರ, ಬಡಗಿ ಕೈಯಾಗಿ ಹಿಡ್ಕೊಂಡು ಗದ್ದಕ್ಕೆ ಬಡಗಿ ಹುಡ್ಕೊಂಡು ಸುಮ್ಮನೆ ನಿಂತು ಬಿಟ್ಟ ಕಾಡಿನೊಳಗೆ ತಮ್ಮ ಕುರಿಗಳನ್ನು ಕಾಯ್ಬೇಕಂತ ತಿಳ್ಕೊಂಡು ಅವ್ರಿಗೆ ಒಲಿತಿದ್ದಿಲ್ಲ. ನಾವು ನಿಮ್ಮಲ್ಲಿ ಕಳಕಳಿ ವಿನಂತಿ, ನಮ್ಮ ಕನಸ ಏನು ಅಂತಕ್ಕಿದ್ರೆ, ನೀವು ಹಾಲು ಮತ್ತು ಉದ್ಯಮಿ ಬೆಂಗಳೂರಿಂದ ಬಂದಿರಿ, ನಮ್ಮ ಕನಸ ಏನು ಅಂತಕ್ಕಿದ್ರೆ ಮೊದಲು ನಮ್ಮಂತ ಮಠಾಧೀಶರಿಗೆ ಟ್ರೈನಿಂಗ್ ಕೊಡ್ರಿ. ನಮ್ಮ ಮಠಾಧೀಶರಿಗೆ ಟ್ರೈನಿಂಗ್ ಕೊಡ್ರಿ. ಮಠದಾಗ ಸಾಂಗಳು ಉಂಡು ಮಕ್ಕಳದು ಬಂದ್ ಮಾಡ್ಬೇಕಾಗೈತಿ. ಮೊದಲು ನಾವೇ ಕೆಲಸವನ್ನು ನನ್ನ ಕನಸ ಏನು ಅಂತಕ್ಕಿದ್ರೆ ನಮ್ಮ ಶ್ರೀಮಠದ ಒಂದು 100 ಜನರಿಗೆ ಉದ್ಯೋಗ ಕೊಡ್ಬೇಕಂತ ಹಗಲು ರಾತ್ರಿ ತಿಳಿತಾ ಇದೆ. 100 ಜನರಿಗೆ. ಯಾಕಂದ್ರೆ ಇವತ್ತು ಮಠಗಳು ಪುಣ್ಯಾತ್ಮರೇ ಪೂಜಾ ಪಂಥ ಮಂತ್ರ ಪಾಠದಿಂದ ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಅದು ಒಂದು ಕಡೆ ಆಗ್ತದ. ಆದ್ರೆ ಇನ್ನೊಂದು ಕಡೆ ಏನಂತಕ್ಕೆ ನಿಜವಾಗಿ ನಿನಗೆ ಬದುಕಲಾಕ ಕಲೆ ಕಲಿಸ್ಕೊಟ್ಟೆ ಅಂದ್ರೆ, ಹೊಡಿ ತುಂಬಾಟ ನನಗೆ ಅವಕಾಶ ಸಿಕ್ಬಿಟ್ಟಂದ್ರೆ ನೀನು ಮತ್ತೆ ಬೇರೆ ದಾರಿ ಹೋಗುದಿಲ್ಲ ಅಂತಕ್ಕಂಥ ಮೊದಲು ನಿನ್ನಲ್ಲಿ ಅದು ತುಂಬಬೇಕಾಗ್ಯದ. ಅದಕ್ಕ ಬಹುತೇಕ ಬಂಧುಗಳೇ, ಇವತ್ತಿಗೆ ಕೂಡ ನಾನು ಪ್ರತಿನಿತ್ಯ 300 ಕಿಲೋಮೀಟರ್ ತಿರುಗ್ತೇನೆ. ನಾನು 300 ಕಿಲೋಮೀಟರ್. ಎಲ್ಲಾ ಸಮಾಜ ಹೇಳಿ ನನಗೆ, ನೋಡ್ರಿ ನಿಮ್ದು ಆರೋಗ್ಯ ಕಡೆ ಗಮನ ಕೊಡ್ರಿ, ನಾರು ಆರೋಗ್ಯ ಇರ್ಲಿಲ್ಲ ಏನ್ ಮಾಡ್ತೀರಿ ಅಂತ. ಹೌದಿಲ್ಲ? ಬಾಳ ಮಂದಿ ಹೇಳ್ತಾರ, ಪುಣ್ಯಾತ್ಮರು ಮೊದಲು ಮಠಕ್ಕೆ ಬರ್ಬೇಕು, ಬುಕ್ ಮಾಡ್ಬೇಕು, ಡೇಟ್ ಕೊಡಲಾದೆ ಕೇಳ್ಕೋಬೇಕು, ಆಮೇಲೆ ಕಾರ್ಯಕ್ರಮ ನೋಡ್ಬೇಕಂತ. ನಾನು ಹಂಗಿಲ್ಲ, ದೂರವಾಣಿ ಮುಖಾಂತರ ಕರೆ ಮಾಡಿ, ಬುದ್ಧಿ ನೀವು ಮಠದಾಗಿದ್ದೀರಿ ಬರೋದು, ಯಾಕೆ ಬರ್ತೀರಿ? ನಿಮ್ಮನ್ನ ಕಾರ್ಯಕ್ರಮ ಆಮಂತ್ರಣ ಮಾಡಕ್ ಬರೋದು ಯಾವತ್ತು ಮಾಡ್ತೀರಿ? ಆವತ್ತು ನಾನು ಡೇಟ್ ಕೊಡಾಯ್ತು, ನಾನು ಬರ್ತೇನೆ. ನೀವು ಬಂದು 1,000 2,000 ಡೀಸೆಲ್ ಖರ್ಚು ಮಾಡಿ ಬಂದು ಹಾಕೋಕ್ಕಿಂತ 1,000 ರೂಪಾಯಿ ಕೊಟ್ಟರೆ ಅಂದ್ರೆ ಮತ್ತೆ 2 ಮಕ್ಕಳಿಗೆ ಹೊಡಿ ತುಂಬ ಊಟ ಕೊಡಕ್ ಬರ್ಬೇಕಿರ್ತಕ್ಕಂಥ ಆಲೋಚನೆ. ದುಡಿಬೇಕು, ಸಮಯ ಅಂತ ಬೇಕಾಗಿಲ್ಲ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ಪುಣ್ಯಾತ್ಮರ ಅವಾಗೆಲ್ಲ ಆವಿಷ್ಯ ಭಾಳ ಇದ್ದು, ಇವತ್ತು ಆವಿಷ್ಯ ಬಹಳ ಕಡಿಮೆ ಅದ. ಕಡಿಮೆ ಇರ್ತಕ್ಕಂಥ ಆವಿಷ್ಯವನ್ನು ಸರಿಯಾಗಿ ಉದ್ಯೋಗ ಬಳಸ್ಕೋಬೇಕು. ಇವತ್ತು ನೀವು ಪುಣ್ಯಾತ್ಮರು ಇದೊಂದು 5-6 ವರ್ಷ ಇದೆ ಈ ಗುಡಿ ಕ್ಷೇತ್ರ ಏನಿತ್ರಿ, ಇಲ್ಲಿ ಯಾರು ಸನ್ಯಾಸಿ ಇಲ್ಲ, ಯಾರು ಸ್ವಾಮಿ ಇಲ್ಲ, ಏನು ಕರ್ಸಿದ್ರೆ ಬಹಳ ದೊಡ್ಡ ಪ್ರಭಾವಿ ದೇವಸ್ಥಾನ ಇದ್ದಿಲ್ಲ. ಆದ್ರೆ ನಾನು ಹೋದ ಸಲ ಬಂದಾಗನೇ ಇದಿಲ್ಲ, ಹೊಳ್ಳಿ ಬರೊಟ್ಟಿಗೆ ಮಾಡ್ಯಾರ. ಆ ಕರೆಯಪ್ಪ ಪೂಜಾರಿ ಅವ್ರ ಶ್ರಮ ಹೌದಲ್ಲ, ದುಡಿಬೇಕಂತ ಹೌದಿಲ್ಲ. ಮತ್ತ ಅವ್ನು ಸಾಲಿ ಕಲ್ತಿರಿ ಏನೂ ಗೊತ್ತಿಲ್ಲ, ಎಲ್ಲಾ ಕಲಿತು ಮಠಾಧೀಶರು ಏನ್ ಕಟ್ಟ್ಯಾರ, ಮತ್ತೆ ಏನು ಕಲಿಲಾರ್ದ ಮಾಡ್ತಕ್ಕಂಥ. ಅದಕ್ಕೆ ಮಾಡಬೇಕು ಅನ್ನೋ ಛಲ ನಮ್ಮಲ್ಲಿ ಬೇಕು. ಅಂದಾಗ ಮಾತ್ರ ನಿಮ್ಮ ಟ್ರೈನಿಂಗ್ ತಯಾರು ಮುಖ್ಯ ಅಲ್ಲ, ಮಾಡ್ಬೇಕು ಅನ್ನೋ ಛಲ ನಿನ್ನಲ್ಲಿ ಗೊತ್ತಾಗ್ಬೇಕು. ಯಾವಾಗ ಕುಂತಾಳ ಮೊದಲು ಅಡಿಗೆನೂ ಬರುದಿಲ್ಲಪ್ಪ, ಅಡಿಗೆ ಬರುದಿಲ್ಲ. ಉಪವಾಸ 2 ದಿವಸ ಕೊಡ್ರವ್ದೆ ಹೊಟ್ಟೆ ಉಪವಾಸ ಕೂತ ಬೆಳಕ್ ಚಾಲು ಮಾಡ್ಸದ. ಒಂದು ಸೊಪ್ಪು ಹೆಚ್ಚರಿ ಆಗ್ತದ, ಒಂದು ಸೊಪ್ಪು ಕಡಿಮೆ ಆಗೈತಿ, ಕಡಿಮೆ ಆದಾಗ ಹೆಚ್ಚು ಹಾಕ್ಬೇಕು ಅನ್ಸ್ತದೆ, ಹೆಚ್ಚಾದಾಗ ಕಡಿಮೆ ಹಾಕ್ಬೇಕು. ಹಸರು ಕೊತ್ತಿದ್ದಲ್ಲ ಉಪಯೋಗಕ್ಕೆಲ್ಲ ತಾನು ಸಾಧನ ತಾನು ಕೈವತ್ತು ಬರ್ತಾವ. ಕಲಿಬೇಕಂತ ಯಾರು ಕಲಿತು ಬಂದವ್ರಿಲ್ಲ. ಮರಡಿಯವ್ರು ಏನ್ ಮೊದಲೇ ಕಲ್ತಾರಂದ್ರೆ ಅವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಾರನ? ಯಾರು ಟ್ರೈನಿಂಗ್ ಕೊಟ್ಟಾರು? ನೋಡ್ರಿ, ಒಂದು ಮಾತು ಹೇಳ್ತಾನೆ, ಮನುಷ್ಯ ಮಾತ್ರ ನಿಮ್ಗೆ ಮೋಸ ಮಾಡುವುದು, ಪ್ರಾಣಿಗಳು ಎಂದೂ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ನೀವೆಲ್ಲ ಒಂದು ವಿಚಾರ ಮಾಡ್ರಿ, 1000 ಕುರಿಗಳವ. ಆ 1000 ಕುರಿಗಳಿಗೆ ಸೆಬ್ಬಟ್ಟಿನ ಮನುಷ್ಯ ಅದಾನ. ಯಾವ್ದು ಕುರಿ ಅಂತ ಬಗಲಾಗ ಮರಿ ಹಿಡ್ಕೊಂಡು ಹೊಂಟಾನ, ಆ ತಾಯಿ ಓಡಿ ಬರ್ತದ, ನಂದ ಮರಿ ಅಂತ ತಾಯಿ ಓಡಿ ಬರ್ತದಿಲ್ಲ. ಆ ಹೆಬ್ಬಟ್ಟಿನ ಮನುಷ್ಯ 1000 ಕುರಿಗಳಿಗೆ ಇದರ ಮರಿ ಅಂತ ಹೋಗಿ ಅವ ಹಾಲಿಗೆ ಹಸ್ತಾನ. ಅದ್ರೊಳಗೆ ಎಷ್ಟು ಮಯ ಆಗಿರ್ಬೇಕು, ಅದಕ್ಕೆ ನಾವು ಆಲೋಚನೆ ಮಾಡಬೇಕು. ಮಾಡತಕ್ಕಂಥ ಉದ್ಯೋಗ ಯಾವುದೇ ಇರಲಿ ಅದ್ರ ಮ್ಯಾಲ ಅತ್ಯಂತ ಪ್ರೀತಿ ಇರ್ಬೇಕು, ಶ್ರದ್ಧಾ ಇರ್ಬೇಕು.
ನೀ ಅತ್ಯಂತ ಪ್ರೀತಿ ಶ್ರದ್ಧೆಯಿಂದ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡುವ ನಿನ್ನ ಅಪ್ಪುಗಳಕ್ಕೆ ಚಲೋ ಆಗ್ತದೆ. ಯಾರೋ ಹೇಳ್ಯಾರಂತ ಮಾಡಕ್ ಹತ್ತೀನಿ ಅಂದ್ರೆ ನಿಮ್ಗೆ ಕೆಲಸ ಕೊಡಲ್ಲ. ನಾನು ಮಾಡ್ಬೇಕು, ನಾನು ಯಾರು ಹೇಳಿಬೇಕಾರೆ ಬಿಡ್ಲಿ, ನನ್ನ ಕನಸ ಏನು ಅಂತ ಕೇಳಿದ್ರೆ ಬಹುತೇಕ ಒಬ್ಬ ಪುಣ್ಯಾತ್ಮ ಬಂದು ಹೂವಿ ಬಳ್ಳಿಗೆ ಕೇಳ್ತಾನೆ, ನಿನ್ ಕನಸ ಏನೈತಿ, ನಿನ್ ಗುರಿ ಏನೈತಿ? ರಸ್ತೆ ಬದಿಗೆ ಹಬ್ಬಿರ್ತಕ್ಕಂಥ ಬಳ್ಳಿ, ಕಂಟಿ ಮೇಲೆ ಮುಳ್ಳಿನ ಮೇಲೆ ಹಬ್ಬಿರ್ತಕ್ಕಂಥ ಬಳ್ಳಿಗೆ ಮನುಷ್ಯ ಬಂದು ಕೇಳ್ತಾನೆ, ನಿನ್ ಕನಸ, ನಿನ್ ಗುರಿ ಏನು? ಅವಾಗ ಬಳ್ಳಿ ಹೇಳ್ತಂತ, ಭೂತಾಯಿ ಪುಣ್ಯದಿಂದ ಬಳ್ಳಿಯ ಹೆಬ್ಬಿನಿ, ಹಳ್ಳಿ ಭೂತಾಯಿ ಮಡಿಲ ಶ್ರೀಮಂತ ಮಾಡ್ಬೇಕಾರೆ, ಸುಗಂಧ ಮಾಡ್ಬೇಕಂದ್ರ ಈ ನನ್ನ ಬಳ್ಳಿ ಒಳಗಿಂದ 4 ಹೂವನ್ನು ಅರಳಿಸ್ಬೇಕು. ಹೂವು ಅರಳಿದಾಗ ಸುತ್ತೆಲ್ಲ ಪರಿಸರ ಸುಗಂಧ ಆಗ್ತದ, ಸೌಂದರ್ಯ ಬರ್ತದ, ಮತ್ತೆ ಭೂತಾಯಿ ಮಡಿಲನ್ನ ಶ್ರೀಮಂತಗೊಳಿಸ್ಬೇಕು ಅಂತಕ್ಕಂಥ ನನ್ನ ಕನಸು ಐತಿ ಅಂತ ಕೇಳ್ತಾರೆ. ನಮ್ಮವ್ರ ಕನಸ ಕೇಳ್ರಿ, ಮುಂಜಾನೆ ಯಾವ ಪಾರ್ಟಿಗೆ ಹೋಗೋದ್ರು, ಸಂಜೆ ಯಾವ ಪಾರ್ಟಿಗೆ ಹೋಗೋದು, ಸಂಜೆ ಊಟನ ಬಿಟ್ಬಿಟ್ರಿ ನೀವು ಮನೆಗೆ, ಎಲ್ಲರೂ ಧಾಬಾಕ ಹೊಂಟ್ಬಿಟ್ಟಿರಿ, ಮತ್ತೆ ಹೆಂಗ್ ಸುಧಾರ? ಅದಕ್ಕೆ ಮೊದಲ ಪುಣ್ಯಾತ್ಮರೇ ನಮ್ಮ ಹಿಂದಿನ ಹಿರಿಯರು ಬುತ್ತಿ ಕಟ್ಕೊಂಡು ಹೋಗ್ತಿದ್ರು. ಇವತ್ತು ಬುತ್ತಿ ಯಾರು ಕಟ್ಟುದಿಲ್ಲ, ಕಾಲು ಬಂದತ್ತೆ ಕಾಲು ಬಂದಂಗೆ ಹೋಗ್ರಿ. ಆದ್ರೆ ಗೊತ್ತೈತಿ, ಒಂದು ಮಾತು ಹೇಳ್ತಾನೆ, ನೀವೆಲ್ಲ ಮನೆಗೆ ಎಷ್ಟೊತ್ತಿಗೆ ಹೊಳಿ ಬರ್ತೀರಿ? ಹೊರಗೋದವ್ರು ಕೆಲಸ ಇದ್ದಾಗ ಹೋಗ್ರಿ, ಅತಿ ಎಲ್ಲರಿಗೂ ರೂಢಿ ರಾತ್ರಿ 10 ಗಂಟೆ ತನಕ ಹೊರಗಿರ್ತೀರಿ. ಆ ಸೊಳ್ಳಿಗೆ ಗೊತ್ತಾಗ್ತದತ್ತ 6 ಗಂಟೆ ಆದ ತಕ್ಷಣ ಮನೆಗೆ ಬರ್ಬೇಕಂತ ಸೊಳ್ಳಿಗೆ ಗೊತ್ತೈತತ್ತ. ಮತ್ ಮನುಷ್ಯರಾಗಿ ನಾವು ಮನೆಗೆ 6 ಗಂಟೆ 8 ಗಂಟೆಗೆ ಬರ್ಲಿಲ್ಲ ಅಂದ್ರೆ ನಾವು ಸೊಳ್ಳಿಗಿಂತ ಕನಿಷ್ಠ ಆಗ್ತೀವಿ. ಆಲೋಚನೆ ಬೇಕು. ನಮ್ ಕೆಲಸ ಏನು ಅಂತ ಕೇಳಿದ್ರೆ ಬಹುತೇಕ ಇದಕ್ಕೆಲ್ಲ ನಿದರ್ಶನ ಕೇಳಿದ್ರೆ ಪುಣ್ಯಾತ್ಮ ನಮ್ಮ ಕಾಗಿನಲ್ಲಿ ಶ್ರೀಗಳು ಅವ್ರೇನ್ ದೊಡ್ಡ ಮಠಾಧೀಶರಲ್ಲ, ಹಿಂದೆ ಸಂಪತ್ತಿ ಇರ್ತಕ್ಕಂಥ ಆಸ್ತಿಗೆ ಬಂದವರಲ್ಲ. ಆದ್ರೆ ಇವತ್ತು ಪುಣ್ಯಾತ್ಮರೇ ಮೈಲಾರಿಕ ಮಠ ಕಟ್ಟರು, ಎಂತ ವಿರೋಧಗಳಿದ್ರು, ವಿರೋಧದ ಮಧ್ಯದಲ್ಲೂ ಕೂಡ ಒಂದೇ ವರ್ಷದಾಗ ಪುಣ್ಯಾತ್ಮರ 25 ಕೋಟಿ ಕಾರ್ಯವನ್ನು ಮಾಡಿದ್ರು. ಬೆಂಗಳೂರು ಅಡಿಗೆಲ್ಲ ಮಾಡೋ ಕಾಲಕ್ಕೆ ಹೋದಾಗ ಯಾವ ರಾಜಕಾರಣಿಗೂ 1 ಪೈಸೆ ಬೇಕಲ್ಲ, ಸಮಾಜದ ಮಠ ಸಮಾಜ ಕಟ್ಟಬೇಕಂತಕ್ಕಂಥ ಮಾತು ಹೇಳಿದಾಗ ಬಹುತೇಕ 22 ತಿಂಗಳಲ್ಲಿ ಮುಗಿಸಿಕೊಟ್ಟಿರ್ತಕ್ಕಂಥದ್ದು. ಸನ್ಯಾಸಿಗಳಿಗೆ ಯಾರು ಆಸ್ತಿ ಇರ್ತೈತೆ ಅಂತೀರಿ? ಮಾಡ್ಬೇಕು ಅನ್ನೋ ಸಮಾಜ ಒಳ್ಳೇದದ, ಕೊಡ್ಬೇಕಂತಕ್ಕಂಥ ಭಾವನೆ ಅದ. ಅದಕ್ಕ ಇಂಥ ಅಧಿಕಾರಿಗಳೆಲ್ಲ ನಿಮ್ಗೆ ಏನಾದ್ರೂ ಕೊಡ್ಬೇಕಂತಕ್ಕಂಥ ಆಸೆ ಅದಾವ. ಬ್ಯಾಂಕ್ ಲೋನ್ ಕೊಡಂಗಿಲ್ಲ ಅಂತಾರ, ಯಾಕೆ ಕೊಡಂಗಿಲ್ಲ ಹೇಳ್ರಿ? ಕರೆ ಹೇಳ್ರಿ, ಯಾಕೆ ಕೊಡಂಗಿಲ್ಲ? ನೀವು ಚಟ ಏನ್ ಮಾಡಿರಂದ್ರ 4 ಒಂದಿತ್ತು ಪತ್ರಾಸ್ ತೋರಿಸೋದು, 4 ಕಂಬ ತೋರಿಸೋದು, ಅದನ್ನ ಫೋಟೋ ಹೊಡೆದು ಕೊಡೋದು, ಸಬ್ಸಿಡಿ ಅಡ್ ತಕೊಳ್ಳೋದು, ಮತ್ತೆ ಕೈ ಬಿಟ್ಟು ಬಿಡೋದು, ಇದನ್ನ ಮಾಡಿರಿ. ಮತ್ತೆ ಯಾಕೆ ಬ್ಯಾಂಕಿನವ್ರು ಕೊಡ್ತಾರಲ್ಲ? ಬ್ಯಾಂಕ್ ಇರೋದು ಯಾವ್ದು ಸಲುವಾಗಿ? ನಮ್ಮ ಉದ್ಧಾರಕ್ಕಾಗ್ಯದವ. ಖರೆ ಬ್ಯಾಂಕ್ ಉದ್ಧಾರ ಮಾಡ್ಬೇಕಂತಕ್ಕಂಥ ಆಸೆ ನಮ್ದಿಲ್ಲಲ್ಲ. ನಮ್ಮ ಸಂಸ್ಥೆಗೆ ಪ್ರತಿ 3 ಬ್ಯಾಂಕಿನವ್ರು ಓಡಿ ಬರತ್ತಾರ ಬುದ್ಧಿ, ಏನಾರ ಬ್ಯಾಂಕ್ ಲೋನ್ ತಗೋರಿ, ಏನಾರ ಬ್ಯಾಂಕ್ ಲೋನ್ ತಗೋರಿ ಅಂತಕ್ಕಂಥದ್ದು. ಯಾಕೆ ಬರ್ತಾ ಇದ್ದಾರಿ? ನನಗೆ ಬೇಡಪ್ಪ, ಉದ್ಯೋಗ ಮಾಡ್ತಕ್ಕಂಥ ನಾನು ಜಾಮೀನು ಆಗ್ತಂದು ಕೊಟ್ಬಿಡು ಅಂತ ಹೇಳ್ತೀವಿ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಭಾಳ ಮಂದಿಗೆ ಕೇಳಿರಿ, ಅಪ್ಪಗಳು ಏನೋ ನಮ್ ಕೆಲಸ ಆಗ್ಲಿಲ್ಲ ಅಂದ್ರೆ ಸಬ್ಸಿಡಿ ತಕ್ಕೊಂಡ್ ಕೈ ಬಿಟ್ಬಿಡು ಅಂತ ಹೇಳ್ತಿದ್ರು. ನನ್ನ ಮನೆ ಉದ್ಯೋಗ ಮಾಡೋರಲ್ಲ ನಂಗ ಸುಮ್ ಪುಕ್ಕಟ್ ಗಂಟು ಹೊಡಿದ್ ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳಾಕತ್ತೀನಿ, ಪುಕ್ಕಟ್ ಯಾರು ಕೊಡ್ತಾರಂದ್ರೆ ಅದು ಒಟ್ಟ ತಗೊಳಕ್ ಹೋಗ್ಬೇಡ, ಪುಕ್ಕಟ್ಟ ಎದಕ್ಕೂ ಕೈ ಬಿಟ್ಟೋದಕ್ಕೆ ಹೋಗ್ಬೇಡ. ನಿಜವಾಗಿ ನಾನು ದುಡಿದು ಪರಮಾತ್ಮ ನಾನು ದುಡಿಮೆ ಮಾಡ್ಬೇಕು, ಆ ಭಗವಂತ ಕೊಡ್ಬೇಕು, ನಾ ಭೂಮಿ ತಾಯಿಯನ್ನು ನಂಬಿ ಬದುಕಬೇಕಂತಕ್ಕಂಥ ಕಲ್ಪನೆ ನಮ್ಮದಾಗಬೇಕು. ಅಂದಾಗ ಮಾತ್ರ ಇವತ್ತಿನ ಕಾರ್ಯಾಗಾರಗಳು ನಿಮ್ಮ ಬಾಗಿಲಿಗೆ ಬಂದು ನಿಮ್ಗೆ ಶಿಬಿರ ಟ್ರೈನಿಂಗ್ಗಳನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ಮಾತ್ರ ಸಾಧ್ಯತೆ ಅಂತಕ್ಕಂಥದ್ದು ನಾವೆಲ್ಲ ಕಲ್ಪನೆ ಇಟ್ಕೋಬೇಕು ಬಂಧುಗಳು. ಯಾಕಂದ್ರ ನಿಮಗೆಲ್ಲ ಗೊತ್ತದ, ಮದನ್ ಮಾಳವೆ ತಿಳ್ಕೊಂಡು ಕಾಶಿ ಒಳಗೆ ವಿಶ್ವವಿದ್ಯಾಲಯ ಕಟ್ಟಬೇಕಾಗಿತ್ತಂದ್ರ ಶ್ರೀಮಂತ ಅಲ್ಲ, ಜೋಳಿಗೆ ತಗೊಂಡು ಅದೇ ಹೈದರಾಬಾದ್ ನಿಜಾಮನ ಕಡೆ ಬಂದಿದ್ರಂತ. ಜೋಳಿಗೆ ತಗೊಂಡು 3 ದಿವಸ ನಿಂತು ಬಿಟ್ಟಿರತ್ತ, ಕೊಡಲಿಲ್ಲ, ಸಿಟ್ಟಿಗೆ ಚಪ್ಪಲ್ ಹೋಗುದು ಬಿಟ್ಟತ್ತ. ಆ ಚಪ್ಪಲ್ ತಂದು ಹರಾಜ್ ಹಾಕಿ ಬಿಟ್ಟತ್ತ. ಯಾರು ಹೋಗಿ ಹೇಳುತ್ತ, ನೀನು ಮರ್ಯಾದೆ ಕಳೆದ ಮಣ್ಣ ಹಾಕ್ಲಕ್ಕಂತ ನೀನು ಚಪ್ಪಲಿ ಹರಾಜ್ ಹಾಕ್ಯಾನು, ಏನ್ ಕೊಡೋದು ಕೊಟ್ಟು ಚಪ್ಪಲಿ ಇಸ್ಕೊಂಡ್ರು. ಅವಾಗ ರಾಜ ಹೋಗಿ ಮತ್ತೆ ದೂತನ ಕಳಿಸಿ, ಪುಣ್ಯಾತ್ಮ ನಿನ್ಗೆ ಎಷ್ಟು ಬೇಕಂತ ಕೊಡ್ತೀವಿ, ಆ ಚಪ್ಪಲಿ ವಾಪಸ್ ಕೊಡಂದ್ರು. ಅವ ಚಪ್ಪಲಿ ಹೋಗದಂತ ಕೋಪ ಮಾಡ್ಕೊಲಿಲ್ಲ. ಅವ ಇದೊಂದು ಒಳ್ಳೆ ಅವಕಾಶ. ರಾಮದಾಸರು ಭಿಕ್ಷೆ ಬೇಡಕ್ ಹೋಗಿದ್ರು, ಹೆಣ್ಮಗಳು ಪುಣ್ಯಾತ್ಮರು 3 ದಿವಸ ಸಿಟ್ಟಿಗೆ ದಿನ 8 ಹೇಳು ಬರ್ತೀವಿ ತಿಳ್ಕೊಂಡು ಆಗಿನ ಕಾಲಕ್ಕೆ ಹೆಂಡಿಲಿ ಮನೆ ಸಾರಿಸ್ತಿದ್ರು. ಅವಾಗ ಕಾಟನ್ ಅರಿವಿ ಇರ್ತದೆ, ಈಗೇನ ಪಾಲಿಸ್ಟರ್ ಇಲ್ಲ. ಆ ಕಾಟನ್ ಅರಿವಿ ಹೆಂಡಿಯಾಗಿ ಏನ್ ಗುಂಡಿ ಮಾಡಿದಲ್ಲ, ಎತ್ತಿ ರಾಮದಾಸರು ಮೋತಿಗೆ ಹೋಗದಳು. ಅವ್ರು ಅದನ್ನ ತಗೊಂಡೋಗಿ ಸ್ವಚ್ಛ ತಳದ ಆ ಕಾಟನ್ ಅರಿವಿಂದ ಎಡೆಯೆಲ್ಲ ತೆಗದ ಆವತ್ತಿನ ರಾತ್ರಿ ಹಣಿಮೆದವ್ರ ಗುಡಿಯಾಗ ಬತ್ತಿ ಹಚ್ಚಲಕ್ಕ ರಾಮನ ಕೊಟ್ಟು ಮುಂದೆ ದೀಪ ಹಚ್ಚಿಬಿಟ್ರು. ನಾವೇನ್ ಮಾಡತ್ತಿದ್ರಿ? ಜರ ಅಂಗಿಗೆ ಕೂತ್ ಬಿತ್ತಾರ, ಅದನ್ನ ಮೂಲ್ಯಾಗ ಹೋಗೋದು ಬಿಡ್ತೀವಿ, ಒಗಿತೀರಿ? ಹೌದಲ್ಲ? ಸಿದ್ದೇಶ್ವರಪ್ಪಳು ಒಂದು ಸಂದೇಶ ಕೊಟ್ಟರು, ಬಟ್ಟೆ ಹರಿದಿದ್ದದು. ನಮ್ಮ ಶಾಸಕರು ಒಬ್ರು ಯಾರೋ ಹೋಗಿ ಬುದ್ಧಿ ಅಂಗಿ ಹರಿದತ್ರಿ, ಮತ್ತೊಂದು ತಂದು ಕೊಡೋದು. ಹರಿದ ಕಡೆ ಯಾಕೆ ನೋಡಕತ್ತಿದ್ದೀಪ, ಚಲೋ ಇದ್ದ ಕಡೆ ನೋಡ್ಲ ಅಂದ್ರ. ನಾವ್ ಹೆಣ್ಮಕ್ಳು ಎಷ್ಟದಾವಂತೀವಿ ನಾವು, ಟ್ರೆಜರಿ ತೆಗದ್ರ
ಆ ಕಪಾಟ್ ತೆಗೆದ್ರೆ 25ರಿಂದ 30 ಸೀರೆ ಇದಾವ. 30 ಸೀರೆಯಲ್ಲಿ ಒಮ್ಮೆ ಉಟ್ಕೊಳಕ್ ಆಕತ್ರಿ? ಆರ್ಥಿಕತೆ ಯಾರ್ದು ಆಲೋಚನೆ ಇಲ್ಲ, ಯಾರ್ದು ಆರ್ಥಿಕತೆ ವಿಚಾರ ಇಲ್ಲ. ಮನುಷ್ಯ ವರ್ಷಕ್ಕೆ ಎಷ್ಟು ದೊಡ್ಡ ಬದ್ದೆ ಹೊಡ್ತಾನಪ್ಪ ಅಂತಕ್ಕಂಥ ಅಟ್ಟನ್ನು ಇಟ್ಕೊಂಡು ಉಳಿದದ್ದು ಬ್ಯಾಡಪ್ಪ ಅಂತಕ್ಕಂಥ ಮತ್ತೆ ಇಲ್ದವ್ರಿಗೆ ಸಿಗ್ಲಿ ಅಂತಕ್ಕಂಥ ಭಾವನೆ ಐತೆ. ನಮ್ದು ಭಾವನೆ ಐತೇನ್ರಿ? ನೋಡ್ರಿ, ನಾನು ನೋಡಕ್ ಬೇಡಂದಿಲ್ಲ, ಆದ್ರೆ ನಾವು ಆರ್ಥಿಕವಾಗಿ ಮೇಲ್ ಬರ್ಬೇಕಾದ್ರೆ ಏನೇನ್ ಮಾಡಬೇಕಪ್ಪ, ಏನೇನ್ ಮಾಡ್ಬೇಕು? ನಮ್ ಕೂಡ ಒಂದು ಮಾತು ಹೇಳ್ತಾರೆ, ಬ್ರಾಹ್ಮಣರು ನೋಡಿ ವಿದ್ಯಾ ಕಲಿಬೇಕಂತ, ಜೈನರು ನೋಡಿ ಜನ್ಮ ಮಾಡೋದಕ್ಕೆ ಕಲಿಬೇಕಂತ. ಸಂಘ ಸಂಸ್ಥೆಗಳು ಬಾಳ್ ಮಾಡ್ಯಾರ, ಅವ್ರು ಎಲ್ಲೇನು ಫೇಲ್ ಆದ್ದು ಕೇಳಿರಿ? ನಾನು ಯಾವ ಜಾತಿ ವಿರೋಧನೂ ಮಾಡ್ತಲ್ಲ, ಯಾವ ಜಾತಿ ಪರವಾಗಿ ಹೇಳ್ತಿಲ್ಲ. ಅವ್ರು ಎಲ್ಲರೂ ಬ್ಯಾಂಕ್ಗಳು ಫೇಲ್ ಆಗ್ಯಾವನ್ರಿ? ಎಷ್ಟು ಬ್ಯಾಂಕ್ಗಳು ಆದವ್ರು ಈಗ? ಒಬ್ಬರು ಹೇಳಿ ಮಾನ್ಯ ಅಲ್ಲೇ ಒಳಗೆ ಮಕ್ಕೊಂಡಾಗ ಭೂಮಿ ತಗೊಂಡ್ರಿ ಕಾಗದ ಸಹಿತಿಲ್ಲ ಅಂತ ಹೇಳಿ ಏನ್ ಹಣೆ ಬರ ಕೇಳ್ತೀರಿ? ಅದಕ್ಕೆ ನಾವು ಮಾಡ್ತಕ್ಕಂಥ ಕೆಲಸ ಪುಣ್ಯಾಪರ ಪ್ರಾಮಾಣಿಕ ಇರ್ಬೇಕು, ನೋಡ್ಬೇಕು, ಅದ್ರ ಕಡೆ ದುಡಿಬೇಕು, ಅದ್ರ ಕಡೆ ಗಮನ ಕೊಡ್ಬೇಕು. ಹೌದು, ನಾನು ಇಷ್ಟೆಲ್ಲ ಹೊರಗೆ ತಿರುಗಾಡ್ತಾನಂದ್ರು ತಿಂಗಳದಾಗ 2 ಬಾರಿ ನಮ್ಗೆಲ್ಲ ಕ್ಲಾಸಿಗೆ ವಿಸಿಟ್ ಕೊಟ್ಟಾಗ ಪ್ರತಿಯೊಬ್ಬರನ್ನು ಚೌಕಾಶಿ ಮಾಡಿದಾಗ ಒಮ್ಮೆ 4:30, 5 ಗಂಟೆಗೆ ಮಕ್ಕಳಿದ್ದಕ್ಕೆ ಹೋಗಿರ್ತು. ಅಷ್ಟೊತ್ತಿನ ಮಕ್ಕಳು ಎದ್ದು 2 ಕೈ ಮುಗಿದ ಶರಣಾರ್ಥಿ ಅಪ್ಪಾಜಿ ಅವ್ರಿಗೆ ಹೇಳೋ ಕಾಲಕ್ಕೆ ನಿಮ್ಗೆ ಊಟ ಸರಿ ಕೊಡ್ತಾರಿಲ್ಲೋ, ನಿಮ್ ಪಾಠ ಸರಿ ಹೇಳ್ತಾರಿಲ್ಲೋ, ಇಷ್ಟು ನಮ್ಮ ಜವಾಬ್ದಾರಿ ನಾವು ಮಾಡಿದ್ರೆ ಆ ಶಿಕ್ಷಕರು ಎಚ್ಚರದಾಗಿರ್ತಾರಿಲ್ಲ. ಅದೆಲ್ಲ ನಮ್ಮ ಮಧುಸೂದನ್ ಅವ್ರಿಗೆ ಗೊತ್ತದು. ಯಾಕಂದ್ರೆ ಅವ್ರ ತಂದೆಯವ್ರು ಮೊದಲು ಹಿಂದಿ ಪರೀಕ್ಷೆ ಬಂದಿತ್ತು, ಅವಾಗ ನಾ ಹಿಂದಿ ಪರೀಕ್ಷೆಗೆ ಮುಗುಳ್ ಕೊಡ್ತು ಬಂದೀನಿ. ಕೆಲಸ ಏನು ಅಂತ ಕೇಳಿದ್ರೆ ಪುಣ್ಯಪ್ಪ ನಮ್ ಕಡೆ ಹಾಕತ್ ಬಿಡ್ರಿ, ನಮ್ ಕಡೆ ಹಾಕತಿ ಏನ್ ಬಿಡ್ರಿ ಅಂತ ತಿಳ್ಕೊಂಡು ಮಕ್ಕೊಂಡ್ರಿ ಅಂದ್ರ ಅದಕ್ಕೆ ಹೇಳ್ಯಾರ, ನಿನ್ನನ್ನು ಸೋಲ್ಸೋಂಗ ನೀ ಬೆಳಿಬೇಕಂತ. ನಿನ್ನನ್ನು ಸೋಲ್ಸೋಂಗ ನೀ ಬೆಳಿದ ಹೆಂಗ್ರಿ? ಸರ್ ಹೇಳಿದ್ರು ನಾವು 5 ಕೇಳ್ತೀವತ್ತು, ಇನ್ನೊಬ್ಬ ನಾ 8 ಕೇಳ್ತೇನೆ, 7 ಹೊತ್ನಾಗ ಇನ್ನೊಂದ್ರ ಮಕ್ಕ ಅಂತಿರ್ತೈತೆ, ಅದನ್ನ ಸೋಲಿಸ್ಬೇಕು, ಅದನ್ನ ಸೋಲಿಸ್ಬೇಕು. ನಮ್ ಗುರುಗಳು ಹೇಳ್ತಿದ್ರೆ ನಿನ್ ಶರೀರ ನಿನ್ ಮಾತು ಕೇಳಿದ್ರೆ ನೀ ಮತ್ತೊಬ್ಬರದೇನು ಕೇಳ್ತದಪ್ಪ. ಅದಕ್ಕೆ ದಯವಿಟ್ಟು ನಾನು ಹೇಳ್ತಕ್ಕಂಥ ಮಾತ ನಿಮ್ಗೊಂದು ಸ್ವಲ್ಪ ನೋವು ಅನಿಸಿದ್ರು ಕೂಡ ಯುವಕರು ಪುಣ್ಯಾತ್ಮರೇ ಒಣಾವು ಸಾಬರಿ ಮಾಡುತ್ತೆ, ಇನ್ನೊಬ್ರು ಬೆನ್ನು ಹತ್ತಬೇಡ, ಇನ್ನೊಬ್ರು ಬೆನ್ನು ಹತ್ತಲಕ್ ಹೋಗ್ಬೇಡ್ರಿ. ನನ್ ಕೆಲಸ ಐತ್ರಿ, ನಾನ್ ದುಡಿಬೇಕಾಗ್ಯದ, ನಾನ್ ದುಡಿದ್ರೆ ಹೊಟ್ಟೆ ತುಂಬ ನಾನು ನೋಡಾಕ್ ಬರ್ತದ, ಇರ್ಲಿದ್ರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ನಿಮ್ಮ ಕಷ್ಟ ಯಾರೂ ನಿಮ್ಮನ್ನು ಶುದ್ಧ ಮಾಡಂಗಿಲ್ಲ, ನಿಮ್ಮ ಬದುಕು ಯಾರೂ ಕಟ್ಟಿಕೊಳ್ಳುವುದಿಲ್ಲ. ಸ್ವಾಮಿ ವಿವೇಕಾನಂದ ಹೇಳಿದ್ರೆ ನಿನ್ನ ಶಿಲ್ಪಕಾರ ನೀನೇ ಆಗಬೇಕು, ನಿನ್ ನೋಡ್ತಿದ್ದೆ ಯಾರು ಮಾಡ್ಬೇಕಾದ್ರೆ ನೀನೇ ಹೊಡಿಬೇಕಾಗ್ತದೆ. ದೇವ್ರ ಸಹಿತ ಹೇಳಿತ್ತ ಗುಡಿಯಾಗ ಕಷ್ಟ ಬೇಡ ಅಂತ ನನ್ನ ಮುಂದೆ ನಿಂತು ಕೇಳಾಕತ್ತೈತಿ. ಆ ದೇವ್ರು ಹೇಳ್ತದ ನನಗೆ ಉಳಿಬೇಡ ತಿರ್ಲಿಲ್ಲ ಅಂದ್ರೆ ನೀ ಏನು ಬಂದು ನನ್ನ ಮುಂದೆ ನಿಲ್ತಿದ್ದೀವಯ್ಯಪ್ಪ ಅಂತ. ನನಗೂ ಉಳಿ ಅಟ್ಟು ಹಾಕಿದಾಗ ನಾನು ದೇವರ ಮಾಡಿದ. ಕಷ್ಟ ಪಡ್ಬೇಕು, ಶ್ರಮ ಪಡ್ಬೇಕು ಪುಣ್ಯಾತ್ಮರೇ. ಅದಕ್ಕೆ ನಾವೆಲ್ಲ ಹೇಳ್ತಾರಿಲ್ಲ ಪುಣ್ಯಾತ್ಮರೇ. ಟಾಟಾ ಬರಲ್ಲ ಏನ್ ಹೇಳ್ದ, 20 ವರ್ಷ ಹಗಲಿರುಳು ದಣಿವಿಲ್ಲದ ದುಡಿದಿ ಅಂದ್ರ 70-80 ವರ್ಷ ಸಂತೋಷದಿಂದ ಬದುಕಲಿಕ್ಕೆ ಬರ್ತದೆ ಅಂತ ಹೇಳ್ತಾರಿಲ್ಲ. ಇವರೆಲ್ಲ ಇವತ್ತು ಫ್ಯಾಕ್ಟ್ರಿಗಳು ಮಾಡ್ಯಾರ, ಏನೇನು ಮಾಡ್ಯಾರ. ಇವರೆಲ್ಲ ಮೊದಲು ಏನಿದ್ದು ರೀ, ಏನೂ ಇಲ್ಲ ಆಗಿದಿಲ್ಲ. ಹೆಂಗ್ಯಾಂಗ ಏನೇನು ಬಳಸ್ಕೊಂಡು ಮಾಡಿಲ್ಲ, ಹಂಗ ನೀವು ಕೂಡ ತಯಾರಾಗಿಲ್ಲ. ಅದಕ್ಕೆ ನಾವು ವಿಚಾರ ಮಾಡ್ಬೇಕು ಪುಣ್ಯಾತ್ಮರೇ. ಬೆಳೆದವ್ರನ್ನ ಆದರ್ಶವಾಗಿ ಇಟ್ಕೋಬೇಕು ಹೊರತಾಕಿರ ಅವರಲ್ಲೇ ನಮ್ಮ ಬದುಕನ್ನು, ನಮ್ಮ ಜೀವನ ಸಮಯವನ್ನು ಹಾಳು ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ತಾವು ನೆನಪಿಟ್ಕೊರಿ. ನೀವು ಕುರಿ ಸಾಗಾಣಿಕೆ ಮಾಡ್ರಿ, ಕೋಳಿದರೆ ಮಾಡ್ರಿ, ಏನಾರ ಮಾಡ್ರಿ, ಎಲ್ಲಾ ಕೆಲಸಗಳು ಪವಿತ್ರವಾಗಿದೆ. ಇದು ದೇವರ ಆರಾಧನೆ ತಿಳ್ಕೊಂಡು ಮಾಡ್ರಿ. ಈ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನು ದೇವರ ಪೂಜೆ ಮೇಲೆ ಸೇವಾ ಅಂತ ಮಾಡ್ರಿ. ನಿಮಗ ಪುಣ್ಯಾತ್ಮರೇ ನಿಜವಾಗಿ ಆ ಕೆಲಸ. ನಾನೇ ಉದಾಹರಣೆ ಹೇಳ್ತೇನೆ. ನಾನು SLC ಪುಣ್ಯಾತ್ಮರೇ 90ನೇ ಇಸ್ವಿದಾಗ ನನ್ನ SLC ಮುಗಿದ. ನಮ್ಮ ಅಣ್ಣ ಒಬ್ಬ ಕಡೆ ಏನಂತೀನಿ ಗೊಂಜಾಳ ಕಡಿಲಕ್ಕೆ ಹೋಗಿದ್ದು. ನನಗೂ ರಾತ್ರಿ ಕರ್ಕೊಂಡು ಹೋದ್ರು. ನನ್ನ ಕೈಯಾಗ ನೆಟ್ಟ ಕುರ್ಪಿ ಸಹಿತ ಹಿಡಿಯಕ್ಕೆ ಬಂದಿಲ್ಲ. ಅದು ಮಣ್ಣ ಕುರ್ಪಿ ಕೊಟ್ಟಿದ್ರು. 4 ಸಾಲ ಕಡ್ಕೊಂಡು ದೊಡ್ಡಿಗೆ ಹೋಗ್ಬೇಕಾದ್ರೆ ಕೈ ಗೋಳಿ ಹೊಡೆದದ್ದು. ಅವಾಗ ಹಿಂದಿಂದ ಅವ್ರು ತಂಬಾಕು ಹಾಕೊಳಕ್ ಹೊಂತಿದ್ರು. ಅವ್ರ ಕೈಯಲ್ಲಿ ಚಲೋ ಕುಡ್ಕೊಳ್ಕೊಂಡು ನಾನು ಕಡ್ಕೊಂತ ಒಂದು ದಂಡ ಕೈಯಾಗಿ ಹಿಡಿದ್ರೆ ನೆಗುತ್ತಿಲಾಗಿದ್ದು. ಅವಾಗ ಡಕ್ಕನ್ ಗೊಂಜಾಳತ್ತಿದ್ದು. ಅವೆಲ್ಲಾರು ನಡಬಾರ್ಕಿಂದ ನಾ ಮೊದಲು ಮುಂದೆ ಸಾಲ ತಗೊಂಡು ಹೋಗಿದ್ವಿ. ಅವ್ರದೇನ ಸಾಲ ಅರ್ಧಾಕಿದ್ದು. ಆ ಹೊಲದ ಮಾಲಕ್ಕೆ ಗ್ಯಾಸ್ ತಗೊಂಡು ಬಂದ ಸಾಲ ಮುಂದೆ ಅದನ್ನ ನೋಡಿ ಎಲ್ಲರಿಗೆ 2 ಬುಟ್ಟಿ ಕೊಡ್ತಿದ್ದ, ನನಗೆ 3 ಬುಟ್ಟಿ ಗೊಂಜಾಳ ಕೊಟ್ಟಿದ್ದ. ದುಡಿಬೇಕಂತಕ್ಕಂಥ ಕಲ್ಪನೆ ಇರಬೇಕು. ಯಾವುದೇ ಕೆಲಸ ಮಾಡಿ ನೀವು ಇವತ್ತು ನಾವು ಕೂಲಿನ ಮಾಡ್ತಿದ್ರೆ ಇದು ರೈತದ ಹೊಲ ಅಲ್ಲ, ನನ್ನ ಹೊಲ ಅಂತಕ್ಕಂಥ ಭಾವನೆ ಬರ್ಬೇಕು. ನನ್ನ ಹೊಲ, ನನ್ನ ಪೂಜೆ ಇದು. ಸುಮ್ಮ ಚಂದನ ಗುಡಿಯಾಗ ಹೊತ್ತು ಪೂಜೆ ಮಾಡೋದು ಮುಖ್ಯಲ್ಲ. ಬಸವಣ್ಣ ಹೇಳಿದ ಏನು ಅಂತ ಕೇಳಿದ್ರ ಪುಣ್ಯಾತ್ಮರೇ ಈಗೇನು ನಾವು ಮಾಡಾಕತ್ತೀವಿ ನಿಜವಾದ ಪೂಜೆ, ಅದರಾಗ ದೇವರದ ಅಂತಕ್ಕಂಥದನ್ನ ನೀವು ನೆನಪಿಟ್ಕೊಂಡು ಮಾರುತಿ ಮಾಡೋರಿಗೆ, ನಮ್ಮ ಸಂತೋಷರಿಗೆ, ನಮ್ಮದ ರಾಜ್ಯದಿಂದ ಬಂದಿರತಕ್ಕಂಥ ಪುಣ್ಯಾತ್ಮ ನಾನು ಹೇಳುವುದೇನು ಅಂತ ಕೇಳಿದ್ರ ಈ ಒಂದು ಆರಂಭಕ್ಕೆ ನೀವೇನ್ ಮಾಡ್ಬೇಕಾಗಿತ್ತಂದ್ರ ಹೆಂಗ ಪುಣ್ಯಾತ್ಮರ ಲಚ್ಚಾಣದ ತೇರು ಕಕ್ಕಳ ಮೇಲೆ ಬರ್ಲಾಕ ಕೈ ಹೆಚ್ಚಿ ಬಿಟ್ರಲ್ಲ, ಹಂಗ ನೀವು ಒಂದಿಟ್ಟು ಕೈ ಹೆಚ್ಚಿ ಬಿಡ್ರಿ. ಇದ್ರೊಳಗ ಪುಣ್ಯಾತ್ಮರ ಅದನ್ನ ತಮ್ಮ ಬದುಕನ್ನು ಕಟ್ಕೋತಾರ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮಗೆ ಹೇಳಿ
ನನ್ಗೇನ್ ಖುಷಿ ಅಂತ ಕೇಳಿದ್ರ ಬಹುತೇಕ ಮಾನ್ಯ ಒಂದು ಮೂರ್ತಿ ಮಾಡ್ಸಕ್ ಹೋಗಿನಿ ಅದ್ರ ಹಚ್ಚು ಕೊಡ್ರಿ ಅಂದ್ರ ಅದ್ ಏನಂತೀರಿ ನೀವು? ಅದ್ರ ಪಡಿಚ್ ಅಂತಿರ್ಲೆ ಅವ್ನ್ ಕೊಡಾಕ್ ತೇರಿಲ್ಲ. ಹೆಂಗ ಎಲ್ಲಾ ಮಾಡ್ಕೊಂಡ್ರಿ ಅಂದ್ರ ಹೆಂಗ ಮಾಡ್ಕೊಂಡ್ರಿ ಅಂದ್ರ ಅರೋ ಪುಣ್ಯಾತ್ಮ ಅದೇನ್ ಮೂರ್ತಿ ಮಾಡ್ಲಕ್ಕ. ಹಂಗ ಮರಡಿಯವ್ರಿಗೆ ಉದ್ಯೋಗ ತಾವ್ ಮಾಡಿ ನಿಮಗೂ ಕಲ್ಸಾಕತ್ತೆ ಅಂದ್ರೆ ಅವ್ರಿಗೆ ವ್ಯಾಪಾರ ಹೊಡೆದು ಬೀಳ್ತೈತೆ ಆಲೋಚನೆ ಮಾಡ್ಲಿಲ್ಲ. ನನ್ನಂಗ ನೀವು ಬದುಕಪ್ಪ ಅಂತಕ್ಕಂಥ ಕನಸು ಕಾಣಕ್ತಾರಲ್ಲ ಅವ್ರಿಗೊಂದ್ಸಲ ಜೋರಾದ ಯಾಕಂದ್ರೆ ಇವತ್ತಿನ ದಿನಮಾನದಾಗ ಒಂದು ಪುಣ್ಯಾತ್ಮರು ಬರೀ ಕಣ್ಣಾಗ ಹಾಕೋ ಔಷಧ ಕಂಡಿಡ್ದ ಗೊತ್ತಾಗೈತೆ ಅಂದ್ರೆ ಹೇಳುದ್ರು ಅಂತ ನಮ್ಮಲ್ಲಿ ಬರೀ ಅಂತಾರ. ಯಾಕೆ ಪೇಷಂಟ್ ಬೇರೆ ಕಡೆ ಹೋಗ್ತಾವ್ ಹಿಂಗ. ಆದರೆ ಪುಣ್ಯಾತ್ಮರ ಸಾಧಿಸ್ಬೇಕಂತಕ್ಕಂಥ ಛಲ ಮನುಷ್ಯನಿಗಿತ್ತಂದ್ರ ಅದಕ್ಕಿಂತವ್ರು ಇವತ್ತು ಮಾರ್ಗದರ್ಶನ ಬಹಳ ಅವಶ್ಯಕತೆ. ಯಾಕಂದ್ರ ಬಹಳ ದಿವಸ ಮಾಡತ್ತಾರ ಕೆಲಸವನ್ನು, ಬಹಳ ಬೆಂಗಳೂರಿನ ಜನ ಅದನ್ನ ನೋಡ್ಲಿಕ್ಕೆ ಬರ್ತಾರ. ಅದ್ರ ನಾಯಕ ನಾನು ಕುಲ ಬಿಟ್ಟುಕೊಳ್ಳಿ ಅಂತ ಹೇಳಿಲ್ಲ ಅವ್ರ. ನಿಮಗೂ ಪುಣ್ಯಾತ್ಮರ ಆಗಲಿ ಅನುಕೂಲ. ಯಾಕಂದ್ರೆ ನನ್ನ ಪಾಲ ನನಗ್ ಬರ್ತದ, ನಿಮ್ ಪಾಲ ನಿಮ್ಗೆ ಇದ್ದಿರ್ತದ. ನಿಮ್ಮ ಹಣೆ ಬರ ನಾನ್ ಕಸ್ಕೊಳಕ್ ಬರೋದಿಲ್ಲ, ನಮ್ಮ ಹಣೆ ಬರ ನೀವು ಕಸ್ಕೊಳಕ್ ಬರೋದಿಲ್ಲ. ನಿಮ್ಮ ಹಣೆ ಬಾರವನ್ನ ನೀವು ಬರ್ಕೋಬೇಕಾಗಿತ್ತಂದ್ರ ನೀವು ಕಾಯಕವನ್ನು ಮಾಡಬೇಕು, ಪ್ರೀತಿಯಿಂದ ದುಡಿಬೇಕು. ಕೋಳಿನ ಸಾಕ್ರಿ ನೀವು ಏನೋ ಮಾಡಿ ಬಂಧುಗಳು. ನಮ್ಮಲ್ಲಿ ಹುಡುಗದ ರೆಡ್ಡಿ ಸಮಾಜದವ್ ಅವ್ರ ದಿನ ಅವ್ರ ಅಪ್ಪ ಪುಣ್ಯಾತ್ಮರ ಸಾಲ ತಂದು ಜೀವನ ಸಾಕಾಗಿ ಹೋಗಿತ್ತು. ಇವತ್ತು ಅವ 25,000 ಕೋಳಿ ಫಾರ್ಮ್ ಐತೆ. ಅವ್ನು 25,000 ಕೋಳಿದವ್. ಅವೆಲ್ಲ ಸಾಲನ ಮಾಡ್ಯಾನ. ಆಗಲೇ ಯಾರೋ ಸರ್ ಹೇಳಿಲ್ಲ ಸಾಲ ಮಾಡಿದ್ರೆ ಅದು ಪಾಪ ಅಲ್ಲ, ಸಾಲ ಬೇಕು. ಸಾಲ ತಲೆ ಮೇಲೆ ಇತ್ತಂದ್ರೆ ನಮ್ಗೆ ಹೆಸರಾಗಿರ್ತದೆ ದುಡಿಬೇಕಂತಕ್ಕಂಥ. ಸುಮ್ಮತ್ ಅದು ಇರ್ಲಿಲ್ಲ ಅಂದ್ರ ಸಾಲ ಇತ್ತಂದ್ರ ಈಗ ನಾನು ಆರಾಮ್ ಹಾಕೋತೀನಿ. ಯಾವಾಗ ಪುಣ್ಯಾತ್ಮರ ಹಾಸ್ಟೆಲ್ ಕಟ್ಟಿದಾಗ 50 ಲಕ್ಷ ಸಾಲ ಹಾಕೋತದ. ಬಿಲ್ ಬಂದಿರ್ಲಿಲ್ಲ ಸರ್ಕಾರದ ಬಿಲ್ಲ. ಒಮ್ಮೆ ರಾತ್ರಿ ಪುಣ್ಯಾತ್ಮರು 3 ಕೈ ಹೆಚ್ಚಾಗಿ ಬಿಡ್ತೈತೆ. ಯಾಕಂದ್ರೆ ನಾಳೆ ಅವ್ರು ಸಾಲ ಕೊಟ್ಟವ್ರು ಬಂದು ಕೇಳಿದ್ರೆ ಮರ್ಯಾದೆ ಹೋಗ್ತದಲ್ಲ, ಇದಕ್ಕೆ ಏನಾರ ಭೋಗ ಕಡಿಬೇಕು, ಹೋಗ್ಬೇಕು, ಏನಾರು ಮಾಡ್ಬೇಕಂತ ನಾನು. ಯಾಕಂದ್ರೆ ನಮ್ದೇನ್ ಹಿಂದೆ ಅಳುವು ಕರಿವತ್ತಿಲ್ಲ. ಆದರೆ ಸಮಾಜ ನಮ್ಗೆ ಅನ್ನ ಕೊಟ್ಟದು, ಉಣ್ಲಿಕ್ಕೆ ಬಟ್ಟೆ ಕೊಟ್ಟದು, ತಿರುಗ್ಲಿಕ್ಕೆ ಗಾಡಿ ಕೊಟ್ಟದು. ಏನಾದ್ರೂ ಸಮಾಜ ಕೊಡ್ಬೇಕಲ್ಲ ಆ ಕಲ್ಪನೆಯೊಂದಿಗೆ ಒಂದುಗಳೇ ಆ ವಿಚಾರದೊಳಗೆ ನಿಮ್ಗೊಂದು ಮಾತು ಹೇಳ್ತಾನೆ. ಒಂದ್ಸಲ ಕಣ್ಣೀರಿನ ಮಟ್ಟಕ್ಕೆ ಹೋಗಿ ನೋಡಿ ಬರ್ರಿ ನೀವು ಅವ್ರ ಕೆಲಸ ಏನೇನ್ ನಡೆದಾವ ಅಂತಕ್ಕಂಥ. ಬಹುತೇಕ ಸಾವಿರಾರು ಆಕಳುಗಳದಾವ. ಅವ್ರೊಂದು ಹೇಳಿದ್ರಿ ಈಗೇನೋ ನೀರು ಕುಡಿದು ಹೋಗಿತ್ತಿರಲ್ಲ, ಇದು 100 ರೂಪಾಯಿ ಕೆಜಿದಂಗೆ ತಗೋತಾರ ಅವ್ರ ಬಾಟ್ಲಿ. ಒಂದು ಮಷಿನ ತಂದಾರ, ಆ ಚಾಪೆಗಳು ತಯಾರು ಮಾಡ್ತಾರ, ಇಂಥ ಕುರ್ಚಿಗಳು ತಯಾರು ಮಾಡ್ತಾರ. ನಾಯಿಗಳು ಸಾಕ್ಯಾರ ಅವ್ರು, ನಾಯಿ ಫಾರ್ಮ ಮಾಡ್ಯಾರ. ಅಂದ್ರೆ ನಾಯಿ ನಿಮ್ಗೆಲ್ಲ ಬಂದು ಕೇಳಿನ ಮುದೋಳದಿಂದ ನಾಯಿ ತರ್ತೀರಿ, ಆ ನಾಯಿನಿಂದ ಇದಕ್ಕೊಂದು ತುಂಬಿಸಿದನ ಒಂದು ವರ್ಷಕ್ಕೆ ಒಂದು ಮರಿ 20,000 ಮಾರ್ತತ್ರಿ. ಮತ್ತೆ ಲಾಭ ಬೆಟ್ಟ ಆಗ್ತದೆ. ಸ್ವಾಮಿಗಳು ಮತ್ತೆಲ್ಲ ಕೆಲಸ ಕನಿಷ್ಠ ಹೋದಲ್ರಿ ಇದು. ನೀವ್ ಅಂತೇನಿಲ್ಲ ಕಲೆ ಬಿಡ ನಾಯಿ ಅಂತ ಸಾಕ್ತದ. ಆದ್ರೆ ಸ್ವಾಮಿಗಳು ವಿಚಾರ ಮಾಡಿಲ್ಲ. ಅದಕ್ಕೆ ವರ್ಷಕ್ಕೆ ಪುಣ್ಯ ತಿಂಗಳಿಗೆ 3 ಕೋಟಿ ರೂಪಾಯಿ ಪೇಮೆಂಟ್ ಆಗ್ತದ. 3 ಕೋಟಿ ರೂಪಾಯಿ. ಕಾರಣ ಏನು? ಕಾಯಕ. ಸುತ್ತ 100 ಹಳ್ಳಿ ಒಳಗೆ ಪುಣ್ಯಾತ್ಮರು ದತ್ತು ತಗೋಕೊಂಡಾರ. ಅಲ್ಲೆಲ್ಲ ಶಿಕ್ಷಕರನ್ನಿಟ್ಟಾರ ಅವ್ರಿಗೆ ಪಾಠ ಮಾಡ್ಲಿಕ್ಕೆ. ಅವ್ರ ದಿನ 50 ಜನ ಅವ್ರು ಬರ್ತಾರೆ, ಒಂದು ಊರನ್ನವ್ರು ಬಂದು ಕಾಯಕ ಮಾಡಿ ಹೋಗ್ತಾರೆ. ಪ್ರತಿಯೊಂದು ಕೊಟ್ಟಬೇಕು ಪುಣ್ಯಾತ್ಮರಿಗೆ ಸಂಪೂರ್ಣವಾಗಿ ಸಂತೋಷದ ಬದುಕಲಿಕ್ಕೆ ಅವ್ರು ಅನುವು ಮಾಡಿ ಕೊಟ್ಟಾರ. ಅದನ್ನ ಹೋಗಿ ನೋಡ್ರಿ ನೀವು ಆಡರೇ ಸಾಕ್ರೆ, ಕೋಳಿರೇ ಸಾಕ್ರೆ, ಏನೋ ಮಾಡಿ ಒಟ್ಟು ಏನೋ ಮಾಡೋ ಉದ್ಯೋಗಿ ನಿರುದ್ಯೋಗಿ ಆಗ್ಬಾರ್ದು. ನಮ್ಮ ದೇಶದಲ್ಲಿ ನಿರುದ್ಯೋಗ ಐತಿ ಅಂತ ಹೇಳ್ತಾರೆ. ಈಗ ಸದ್ಯ ಗೊಂಜಾಳ ಕಡೆ ಕಾಳು ಸಿಗೋಲ್ಲ, ಈಗ ತಲೆಮುರಿಯಾಗ ಸಿಗವಲ್ಲ. ನಾವು ಸಾಲಿ ಕಲ್ತಿದ್ರೆ ಹೆಂಗ್ ಹೋಗೋದು? ನಮ್ಮಲ್ಲಿ ಸ್ವಾಭಿಮಾನ ಕಾಡಾಕತ್ತೆ. ನಿಮ್ ಮಂದಿಯಲ್ಲಿ ಹೋಗ್ಬೇಡಪ್ಪ, ನೀನ್ ಹೊಲ್ದಂಗ ನೀನ ಕಡ್ಕ ಮತ್ತೆ ಹುಡುಕ್ಯಾಲಕ್ ಹೋಗ್ಬೇಡ. ಸರಿಯಾದ ಸಮಯಕ್ಕೆ ರಾಶಿ ಮಾಡ, ಸರಿಯಾದ ಸಮಯಕ್ಕೆ ತಂದು ಒಟ್ಟು ನೀನೇ ಮಾಡೋಣ, ಹೌದಿಲ್ರಿ? ಅದಕ್ಕೆ ಬಾಳ ಮಂದಿ ಏನ್ ಮಾಡ್ಯಾರ, ನಮ್ಮ ರೈತರೆಲ್ಲ ಔಷಧ ಹೊಡೆದು ಕಲ್ತಾರೆ. ಕಸಕ್ ಔಷಧ ಹೊಡೆದ್ರಿಲ್ಲ. ರೈತನ ಗೆಳೆಯ ಮಳೆ ಹುಳ ಹೌದಿಲ್ರಿ? ನೀವು ಔಷಧ ಹೊಡೆದ ಬಳಕ ಹುಳ ಹೊಳಿತೈತೇನ್ರಿ? ಮತ್ತೆ ಭೂಮಿ ಹೆಂಗ್ ಹದ ಹಾಕತ್ರಿ? ಈಗ ಮೊನ್ನೆ ಎಲ್ಲ ರೈತರು ಬಂದ್ರು, ನಮ್ಮಲ್ಲಿ ಹೆಂಡಿ ಹುಳ ಆಗ್ಯಾವ್ರಿ, ಗಂಡು ಹುಳ ಆಗ್ಯಾವ್ರಿ, ಗೊಂಜಾಳ ಕಡದ್ರಿ, ಕಬ್ಬ ಕಡದ್ರಿ. ಕಾರಣ ಏನ್ರಿ? ಇದ್ದ ಕಸದ ಔಷಧ ಹೊಡೆದ ಎಲ್ಲ ಸುಟ್ಟು ಬಿಟ್ರಿ. ರೌಂದಿನೂ ಸುಟ್ಟು ಬಿಟ್ರಿ. ಆ ಡೊಂಡಿ ಹುಳ ತಿನ್ಬೇಕಂದ್ರೆ ಮತ್ತೆ ಗೊಂಜಾಳ ತಿನ್ಬೇಕು, ಅಲ್ಲ ಕಬ್ಬರಿ ತಿನ್ಬೇಕು. ಅದನ್ನ ಬಿಡ್ತೈತೇನ್ರಿ? ಅದ ಒಬ್ಬ ಪುಣ್ಯಾತ್ಮ ನಮ್ಮ ಶಿಶುಮಗನ ಸಾವಯವ ಕೃಷಿ ಮಾಡಿ ಹರಿಸಿನ ಹಚ್ಚಾನ. ಅವ್ನ ಹೊಳ ತುಂಬಾ ಎಲ್ಲ ಡೊಂಡೆ ಅಕ್ಕರು ಒಂದ್ ಹರಿಸಿನ ಕಡದಿಲ್ಲ. ಅವ್ನು ಹೊರಗಿನ ಕಸ ಎಲ್ಲ ತಂದು ಒಳಗೆ ಹೋಗದ, ರೋಡ್ ಮೇಲೆ ಕಸ ತಂದು ಒಳಗೆ ಹೋಗದ. ನಾವು ಕೃಷಿ ಮಾಡ್ಲಿಕ್ಕೆ ನೀವು ಬಾಳ ಮಂದಿ ಏನಾಗಿರ್ಬೇಕು, ಚಲೋ ಶಾಣೆ ಇದ್ದಂತ ಡಾಕ್ಟರ್ ಮಾಡೋದು, ಅದ್ರಾಗ ಒಂದಿಟ್ಟು ಮಾಡಿದ್ರೆ ಇಂಜಿನಿಯರ್ ಮಾಡೋದು, ಅತಿ ದಡ್ಡಿದ್ರೆ ಒಕ್ಕಲ್ತಾನ ತಂದು ಹೋತದ ಕಾಲ. ಅತಿ ಶಾಣೆ ಇದ್ದವನ ಈ ಕೃಷಿಗೆ ಬಂದಾಗ ಮಾತ್ರ ಏನಾದ್ರು ಅವನಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ. ಮುಂದೆ ಆಗ್ಲಿ ನಮ್ಮ ಸಂತೋಷ ಇರೋದ ಯಾವಾಗ ಟ್ರೈನಿಂಗ್ ಚಾಲು ಆಗ್ತೈತ್ರಿ ತಿಳ್ಕೊಂಡು ಕೊಡ್ಬೇಡ್ರಿ. ನಾನು 4 ಮಾತು ನಿಮ್ಗೆ ನೋವಾಗಿದ್ದು ದಯವಿಟ್ಟು ತಪ್ಪು ಅರ್ಥ ಮಾಡ್ಕೋಬೇಡ್ರಿ. ಯಾಕಂದ್ರೆ ನಾವು ಒಬ್ಬ ಸಾಹುಕಾರನ ಕಡೆ ನಮ್ಮ ಅಪ್ಪ ಹೋಗಿದ್ದು, ನಾನು ಕರ್ಕೊಂಡು ಹೋಗಿದ್ದು. ಅವ ಹೆಂಡಿ ತೆಗಿತಿದ್ದು, ನಾವು ಬಂದದ್ದು ನೋಡೋಣ ಹಂಗೆ ಕಿಸೆ ಕೈ ಹಾಕೊಂಡು ನಿಂತಿದ್ದವು. ಯಾಕ ಸಾಹುಕಾರ ಹೆಂಡಿ ತೆಗಿಲತ್ತ ಸ್ವಾಭಿಮಾನ. ಆ ಸ್ವಾಭಿಮಾನ ಯಾವಾಗ ಬಿಡ್ತಿರ್ಲ ನಮಗ ಪುಣ್ಯಾತ್ಮರ ನಮಗೆ ಶಕ್ತಿ ಬಂದ್ಬಿಡ್ತು. ಸ್ವಾಭಿಮಾನ ಬಿಡ್ಬೇಕು. ನಮ್ಮ ಮಂದಾಗ ನಾವು ಮಾಡಿ ಒಂದಾಕೇನ್ರಿ, ಯಾವುದೇ ಕೆಲಸ ಮಾಡ್ರಿ. ಅಬ್ರಹಾಂ ಲಿಂಕನ್ರು ಪಾರ್ಲಿಮೆಂಟ್ ಕೊಂಟಾರ.
ಅವ್ರದ್ದು ರಥಾರೂಢವಾಗಿ ಹೊಂಟಾರ. ಮುಂದೆ ಸಾರಥಿ ಹೊಡ್ಯಾಕತ್ತಾನ. ಘಟಾರದಾಗ ಹಂದಿ ಮರಿ ಉಳ್ಳಾಡತ್ತದ. ಇಳಿದ ತಕ್ಷಣ ತಾವೇ ಘಟ್ಟಕ್ಕೆ ಇಳಿದ್ರು. ಆ ಹಂದಿ ಮರಿ ತೆಗೆದ ಮ್ಯಾಲಿಟ್ರು. ಪಾರ್ಲಿಮೆಂಟ್ನಾಗ ಬಟ್ಟೆ ಎಲ್ಲ ಕೊಳೆಯಾಗಿತ್ತು. ಯಾಕ್ರಿ ಬಟ್ಟೆ ಎಲ್ಲ ಕೊಳೆಯಾಗಿತ್ತು? ಏನ್ ಮಾಡಿರಿ? ಏನಿಲ್ಪ, ಘಟಾರದಾಗ ಒಂದು ಹಂದಿ ಮರಿ ಉಳ್ಳಾಡಕತ್ತಿತ್ತು, ಅದನ್ನು ತೆಗಿಯೋದ್ನಾಗ ಸ್ವಲ್ಪ ರಾಡಿಸಿರೋದ. ಮತ್ತೆ ನಿಮ್ ಸಾರಥಿಗೆ ಹೇಳ್ಬೋದಾಗಿತ್ತಲ್ಲ. ನಾ ಸಾರಥಿಗೆ ಹೇಳಿ ಸಾರಥಿ ಅವ್ ಎಲ್ಲಿತ್ತಿತ್ತು ಹೋಗಿ ಅದ್ ಹೇಳುದ್ರಾಗ ಸತ್ಯ ಅಂದ್ರೆ ಏನ್ ಮಾಡೋದು? ಬಟ್ಟೆ ಕೊಳಿಕೊಳಕೊಳಕ್ ಬರ್ತೈತಿ. ಮರಿ ಸತ್ಯ ಅಂದ್ರೆ ಪಾಪ ಆಗ್ತದಲ್ಲ, ಜೀವ ಸಿಗ್ತದಲ್ಲ. ಅದಕ್ಕೆ ನಮ್ಮ ಕಾಯಕ ನಾವೇ ಮಾಡ್ಕೋಬೇಕಂತಕ್ಕಂಥ ಮಾತನ್ನು ಸಿದ್ದೇಶ್ವರಪ್ಪಗಳು ಬದುಕಿನವರೆಗೂ ಪುಣ್ಯಾತ್ಮರು ಯಾರ ಕಡೆದ್ರು ಬಟ್ಟೆ ತೊಳಸ್ಕೊಳ್ಳಿ, ತಮ್ಮ ಮಾಡ್ತಾವ ಮಾಡಿ. ಇದೇ ಚಿಂಚಲಿ ಗ್ರಾಮದಾಗ ಹೊಲದ ರೈತನ ಹೊಲದಾಗ ಮನೆಯೊಳಗ ಅವ್ರು ಪ್ರವಚನ ಕೊಟ್ಟಿದ್ರು, ಇರ್ಲಿಕ್ಕೆ ಜಾಗ. ಊರಾಗ ಪ್ರವಚನ ಹೇಳ್ತಿದ್ರು, ಆ ಮನ್ಯಾಗ ವಾಸ್ತವ್ಯ ಮಾಡಿದ್ರು, ಅವ್ನು ಊಟ ಕೊಡ್ತಿದ್ದ. ಒಂದಿವ್ಸ ವಿಚಾರ ಮಾಡಿರಂತವ್ರು, ಈ ಪುಣ್ಯಾತ್ಮ ನನ್ಗ ಊಟ 2 ಹೊತ್ತು ಕೊಟ್ಟಿ ಒಂದು ಋಣ ಹೆಂಗ್ ತೀರ್ಸು? ಹೊಲಕ್ಕ ಹೋಗಿಲ್ಲ ಇತ್ತು, 1 ಎಕರೆ ಪುಡ ಹತ್ತಿ ಬಿಟ್ಟಿತ್ತು. ಅಪ್ಪಗಳು ನಸಿಕಿನ ವಾಕ್ಯಂಕ್ ಹೋಗೋದು ಬಂದ್ ಮಾಡಿ ಆ ಹೊಲದ ಕಸ ಎಲ್ಲ ಕಿತ್ತು ಹೋಗುದು ಸಿದ್ದೇಶ್ವರಪ್ಪಗಳು. 1 ಎಕರೆ ಕಸ ಎಲ್ಲ ಅವರೇ ಕಿತ್ತರು. ಯಾರಿಗೆ ಗೊತ್ತಿಲ್ಲ. ಒಬ್ಬ ಯಾವ ಹಿಂದಿಂದ ಅವರ ಹೇಳತ್ತ ಪ್ರವಚನ, ಹೊಲಕ್ಕೆ ಹೋಗ್ತು ಬರೀ, ಕಸ ಕಡ್ಡಿ ನೋಡ್ತು ಬರೀ. ಅವಾಗ ಇವನು ಹೊಲಕ್ಕೆ ಹೋಗಿದ್ದ ಕಸನ ಇಲ್ಲಾಗಿತ್ತು. ಯಾರು ಕಿತ್ತರು ಅಕೊಡ್ದ ಗೊತ್ತಾಯ್ತು. ಒಬ್ಬ ರಾಷ್ಟ್ರ ಸಂತ ಮಾತನಾಡೋ ದೇವರು ನನ್ನ ಹೊಲದಾಗ ಹಿಂಗೆ ಉಪಕಾರ ಮಾಡ್ಯಾರ, ನಾನೇನ್ ಮಾಡ್ಬೇಕು ಅವ್ರಿಗೆ ತಿಳ್ಕೊಂಡು 1 ಎಕರೆ ಜಮೀನು ಅವ್ರ ಮಠಕ್ಕೆ ಬಿಟ್ಟು ಕೊಟ್ಟಾರೆ. ಇವತ್ತು ಮಠ ಅವ್ರ ಹೊಲದಾಗ ಐತಿ. ದುಡಿಬೇಕು. ಇದೇ ಸ್ವಾಮಿಗಳು ಇದೇ ಕಕ್ಮರಿ ಮಠದಾಗ ನೀರು ಕಟ್ತಿದ್ರು, ಮಳೆ ನೀರು. ಸ್ವಾಮಿಗಳು ಬಂದು ಕೈಯಾಗ ಸನಿಕೆ ತಗೊಳಕ್ ಹೋದ್ರೆ, ಯಾಕೆ ಇದೊಂದು ಸನಿಕೆ ಇದ್ದ ಮಠದಾಗ ಅದಾವ ತಗೊಂಡ್ ಕಟ್ಟಲ್ಲ, ನಂದೇ ಕಸ್ಕೊತೀರಿ ಅಂತ ಕೇಳ್ತಾರೆ. ನಾವ್ ಹಂಗಿಲ್ಲ, ನಮ್ಮ ಕೈಯಲ್ಲಿ ತಗೋಲಿಲ್ಲ ಅಂದ್ರೆ ಅವ್ನು 108 ಬೈತೀವಿ. ಅದಕ್ಕೆ ಮೊದಲು ನಾವು ಮಾಡತಕ್ಕಂಥ ಕಾಯಕ ನಾವು ಮಳಿಬೇಕು. ಅದಕ್ಕೆ ಬಂಧುಗಳು ಹೇಳ್ತಾರೆ, ಬಾಗುದು ಕಲಿಬೇಕಂತ, ಬೀಗುದು ಕಲಿಬಾರ್ದು. ನೀವ್ ಯಾವಾಗ ಬಾಗಿ ಭೂತಾಯಿ, ಬಹಳ ಮಂದಿ ಎಲ್ಲ ರೈತರು ಕೂಡಿರಿ, ಭೂಮಿ ತಾಯಿ ಯಾವಾಗ ಖುಷಿ ಆಗ್ತಾರೆ ಹೇಳ್ರಿ? ಯಾವಾಗ ಭೂಮಿ ತಾಯಿ ಖುಷಿ ಆಗ್ತಾಳ್ರಿ? ನಿಮ್ಮ ಹಣ್ಯಾನ ಬೆವರು 3 ಹನಿ ತಾಯಿ ಉಡಿಯಾಗ ಎಂದು ಬೀಳ್ತಾವಲ್ಲ, ಅವಾಗ ತಾಯಿ ಖುಷಿ ಪಟ್ಟ, ಹೌದು ಮಗನ ನಿನ್ನ ಹಡದಕ್ಕೆ ಸಾರ್ಥಕ ಆಗ್ತದಲ್ಲ. ಅದಕ್ಕೆ BP ಶುಗರ್ ಬರ್ಲಕ್ ಕಾರಣ ಅಂದ್ರೆ ನಮ್ಮ ಮನ್ಯಾಗ ನೀರು ಬಸಿವಲ್ಲಾಗ ಎಸಿನೋ ಬಿಸಿನೋ ಏನೇನು ಗದ್ದಕ್ಕೆ ಬಂದ್ಬಿಟ್ಟಿದ್ವು. ನಮ್ಮ ಹಿಂದೆ ಹಿರಿಯರು ಈ ಬೈರದೇಶಕ್ಕೆ ಹೋಗ್ತಿದ್ರಲ್ಲ, ತಂಗಿ ತೊಗೊಂಡು ಹೊಲ್ಲಾಕ್ ಕುಂದಿರ್ತದ. ಅದು ಹಿಂದೆಲ್ಲ ತನ್ನ ಕೆಲಸ ಮುಗಿತನಕ ಮುಂದೆ ಕಸ ಕೇಳ್ತಿದ್ರು ಅವ್ರು ಕೂತದ ಜಾಗ. ನಾ ಹೇಳೋದು ಮಾತು ನಿಮ್ಗೆ ಅಸಭ್ಯ ಅನಿಸ್ಬೋದು, ಆದ್ರೆ ಕೆಲಸ ಹೆಂಗಿತ್ತಂದ್ರ ಹಿಂದೆಲ್ಲ ತನ್ನ ಕಾರ್ಯ ಮುಗಿತಾನ ಮುಂದೆ ಏನ್ ಮಾಡ್ತಾರ, ಕೂತದ ಎಷ್ಟು ಕೂತಿರ್ತಾರಲ್ಲ ಅಟ್ಟೆಲ್ಲ ಕಸ ಕಿತ್ತು ಬರ್ತದೆ. ನೋಡ್ರಿ, ಆವತ್ತಿನ ಒಕ್ಕಲ್ತನಗಳು ಇವತ್ತಿನ ವ್ಯವಸ್ಥೆಗಳಿಗೆ ಇವತ್ತೆಲ್ಲ ಆಧುನಿಕ ಬಂದತ್ತಿದ್ರೆ ಮೈಗಡಾಗಿ ಬಿಡಾಕತ್ತಿದ್ರು. ಅದಕ್ಕೆ ದಯವಿಟ್ಟು ಪುಣ್ಯಾತ್ಮರ ರೈತರ ಜೀವಂತ ದೇವರು ಅಂತ ಹೇಳ್ಯಾರ ಸಿದ್ದೇಶ್ವರಪ್ಪಗಳು. ಜೀವಂತ ದೇವರು. ಯಾಕಂದ್ರೆ ನಮ್ಮ ಶ್ರೀಮಠದಲ್ಲಿ ಹೋದ ಮೇ ತಿಂಗಳದಾಗ, ಏಪ್ರಿಲ್ ಮತ್ತು ಮೇ ತಿಂಗಳ ಎಲ್ಲ 110 ಮಂದಿ ರೈತರನ್ನ ಕರೆದು ಪಾದ ಪೂಜೆ ಮಾಡಿ ಆ ಸಂದರ್ಭದಾಗ ಕಣ್ಣೀರಿ ಪೂಜೆ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ರು ರೈತರಿಗೆ. ಯಾಕ್ರಿ ಬುದ್ಧಿ ಅಂತ ಅವ್ರು ಕೇಳ್ತಾರ, ನಿಮಗ್ ಹಾಕಲಾರ್ದು ಮತ್ಯಾರಿಗೆ ಹಾಕೋದಪ್ಪ ಅಂತಕ್ಕಂಥ ಮಾತು ಹೇಳ್ತಾರೆ. ಒಬ್ಬ ರೈತ ಬಂದು ವೇದಿಕೆ ಮೇಲೆ ನಿಂತು ಕೇಳಿ, ಬುದ್ಧಿ ನಮಗೆ ಮಳೆ ಬೇಕಂದ್ರೆ ಇನ್ನ ಪೂಜೆ ಪುಣ್ಯಾತ್ಮರ 10 ಕಿಲೋಮೀಟರ್ ಹೋಗಿಗೆಲ್ಲ ಮಳೆ ಬಂದ್ಬಿಡ್ತು. ನಮ್ಮ ಸಲುವಾಗಿ ತಿಳ್ಕೊಬೇಡಿ ನೀವು, ನಿಮ್ಮ ಕೂಗಿಗೆ ಭಗವಂತ ಸಹಿತ ಹೋಗ್ಬಿಡ್ತಾನೆ. ಅದಕ್ಕೆ ರೈತರು ಪುಣ್ಯಾತ್ಮರೇ ಕಸದ ಔಷಧ ಹೊಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ ಹೊಲದಾಗಿರ್ತಕ್ಕಂಥ ಕಬ್ಬಿನ ರೌಂದಿ ಸುಡಾಕ್ ಹೋಗ್ಬೇಡ್ರಿ. ಸುಟ್ರಿ ಅಂದ್ರ ನಿಮ್ಮ ಹೊಲದಾಗಿರ್ತಕ್ಕಂಥ ಮಳೆ ಹೊಳ ಅಂತ ಕರೀತಾರ. 10 ಸಲ ಹೋಗಿ 10 ಸಲ ಬರ್ತದತ್ತ. ಮತ್ತ ನೀವ ಸುಟ್ರಿ ಹೆಂಗ್ ಹೋಗ್ತದ್ರಿ? ಇದೆಲ್ಲ ಪಾರದರ್ಶಕವಾಗಿರ್ತಕ್ಕಂಥ ಒಕ್ಕಲ್ತನ ಕಡೆ ಗಮನ ಕೊಡ್ರಿ. ಬಾಳ ಮಂದಿ ಹೊಳಸಾದ ದಂಡ್ಯಾಗ ಒಕ್ಕಲ್ತನ ಮಾಡ್ತಾರ. ರಾತ್ರಿ ನೀರ್ ಹಚ್ಚಿರ್ತಾರ ಕಬ್ಬಿನ ಪಡಕ, ಮುಂಜಾನೆ ಮೋಟರ್ ಸೈಕಲ್ ರೋಡಿನ ಮೇಲೆ ತರಿವಿ ಹಳ್ಳು ಹೋಗಿತಾರ. ಅದ ತುಮುಕ್ ಮಾಡಿತ್ತಂದ್ರೆ ದಂಡಿಗೆ ಬಂದವ್ರು ಹೋಗ್ಬಿಡ್ತಾರ. ಈ ಒಕ್ಕಲ್ತನ ನಮಗೆ ಸುಖ ಕೊಡುವುದಿಲ್ಲ. ಅದಕ್ಕೆ ನಾವು ಪುಣ್ಯಾತ್ಮರ ಶ್ರಮ ಪಡೋದ್ರಿಂದ ಶರೀರನೂ ಒಳ್ಳೇದು ಉಳಿತದ, ನಮಗೆ ಆಹಾರನೂ ಪಚನ ಆಗ್ತದ, ಎಲ್ಲೂ ಒಳಿತಾಗ್ತದ. ಅದಕ್ಕೆ ಒಟ್ಟಿನ ಮೇಲೆ ಎಷ್ಟು ಜನ ಭಾಗವಹಿಸಿಲ್ಲ, ದಯವಿಟ್ಟು ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬರೇ ಕೇಳಿ ಬರ್ಕೊಂಡು ಕೂಡ್ಲಕ್ಕೆ ಹೋಗ್ಬೇಡ್ರಿ. ನೀವು ಸ್ವಂತ ಕಾಲ ಮೇಲೆ ನಿಲ್ಲುದು ಕಲೀರಿ. ಯಾರು ಬೇಕು ಪುಣ್ಯಾತ್ಮರ ಇನ್ನೊಬ್ಬರದ ಹಂಗಿನಾಗಿರ್ಬೇಡ್ರಿ ಅಂತ. ಅದಕ್ಕೆ ಹೇಳಕ್ ನಾವು ಹಂಗಿನ ಅರಮನೆಗಿಂತ ಗುಡಿಸಲು ಗಂಜಿ ಏನ್ ಎಸ್ತತ್ತೆ. ನೋಡ್ಬೇಕು, ನಾನು ಕೊನೆ ಮಾತಿಗೆ ಬಂದ್ಬಿಡ್ತಾನೆ. 3 ಮಜಲ ಮನೆ ಕಟ್ಟಾನ ಮಹಾನುಭಾವ. ರಾತ್ರಿ 1 ಗಂಟೆಗೆ ಬಂದಾನ. ಮನಿ ನೋಡಿದ ಅಲಂಕಾರ ಮಾಡಿದ, ದೀಪ ಅಲಂಕಾರ ಜಗ ಹೊಳಿತಿತ್ತು. ಅದ್ರ ಬಾಜುಕ್ ಒಂದು ಗುಡಿಸಲ ಇತ್ತು. ರಾತ್ರಿ 1 ಗಂಟೆಗೆ ಬಂದು ಗುಡಿಸಲು ಕಿಮ್ಮತ್ತ ಯಾರ್ದ್ರ ಮನೆಯಾಗ? ಯಾಕಪ್ಪ ಈ ಕಿಮ್ಮತ್ ಎಟ್ಟ ಗುಡಿಸಲ್ದಂದ? ಯಾಕಂದ ನನ್ನ ಮನೆ ಸೌಂದರ್ಯ ಹಾಳಾಗಕತ್ತೈತಿ, ಗುಡಿಸಲು ಕಿಮ್ಮತ್ ಕೊಟ್ಟು ಹೊರಗೆ ಹಾಕತ್ತಿದ್ರಿ. ಹಾಕಾವ್ರಿ ಎಂದ ಅಜ್ಜಿ ಹೇಳಂತ, ನಿನ್ ಮನೆ ಹೂವಿನಂಗ್ ಕಾಣಕತ್ತೈತಿ ನನ್ನ ಕಣ್ಣಾಗ. ನಾನು ಬಡವಿ, ಬಟ್ಟೆ ಕಿಚ್ಚ ಪಟ್ಟಿಲ್ಲ.
ಅಂತ ಶ್ರೀಮಂತ ಮನೆ ಕಟ್ಟಿದೆ, ದೀಪಾಲಂಕಾರ ಮಾಡಿದೆ. ನಿನ್ನ ಮನೆ ನಾನು ನೋಡಿದ ತಕ್ಷಣ ನಿನ್ನ ಮನೆ ಹೂವಿನಂಗೆ ಕಾಣಕತ್ತೈತಿ, ಇಷ್ಟೆಲ್ಲ ಇದ್ದ ನನ್ನ ಗುಡಿಸಲು ನಿನಗೆ ಮುಳ್ಳಿನಂಗೆ ಯಾಕೆ ಕಾಣಕತ್ತೈತಿ ಅಂತ ಕೇಳಿದ್ಲ ತಾಯಿ. ಅವಾಗ ಬಗ್ಗೆ ಕಾಲು ಬಿದ್ದತ್ತ ತಾಯಿ. ನಾನು ತಿಳ್ಕೊಂಡಿಲ್ಲ, ನಾವು ಹೊರಗಿನ ಶ್ರೀಮಂತಿಕೆ ಬಂದೀನಿ, ಅದಕ್ಕೆ ಒಳಗಿನ ಶ್ರೀಮಂತಿಕೆ ಇಟ್ಕೊಂಡಿದ್ರ ನಮಗೆ ಬಂಗಾರದ ಪಣತಿ ಇರ್ಬೋದು, ಮಣ್ಣಿನ ಪಣತಿ ಇರ್ಬೋದು, ಬೆಳ್ಳಿದ ಪಣತಿ ಇರ್ಬೋದು. ಬಂಗಾರ ಬೆಳ್ಳಿ ಮುಖ್ಯ ಅಲ್ಲ, ಅದ್ರಾಗ ಇರ್ತಕ್ಕಂಥ ದೀಪ ಬಹಳ ಮುಖ್ಯ ಅದ. ಅವ್ರ ಸಾವುಕಾರದಾರೆ ಬಂಗಾರ ಚಮಚಲಿ ತಿಂತಾರ, ಬಂಗಾರ ತಿಂತಾರ, ಅನ್ನ ತಿಂತಾರ್ರಿ, ಹೌದಲ್ಲ? ನಾವ್ ಅಷ್ಟ ತಿಳ್ಕೊಳ್ಳೋದು. ಅವ್ರ ಮನ್ಯಾಗ ಫ್ರಿಜ್ ಐತ್ರಿ, ಫ್ರಿಜ್ ಇದ್ರು ತಂಗಳ ತಿಂತಾರಿಲ್ಲ, 8 ದಿವಸ 10 ದಿವಸ ತಂತಂದ್ ಅದ್ರಾಗ ಇಟ್ಟ ತಂಗಳ ತಿಂತಾರಿಲ್ಲ. ಕೇಳ್ಬೇಕಾರ ಬೆಂಗಳೂರು ಜೀವನ ಹೇಗ, ನಮ್ಮ ಫ್ರಿಜ್ ಹಂಗದವ್ರಿ. ಈಗ ಮುಂಜಾನೆ ಹೊಲಕ್ ಹೋಗ್ರಿ, ತಾಜಾ ಪಲ್ಯ ಸಿಗ್ತದ, ತಾಜಾ ವಸ್ತುಗಳು ಸಿಗ್ತಾವ, ತಾಜಾ ಹಣ್ಣು ಸಿಗ್ತಾವ. ಅದು ಹೆಂಗ ಆ ಭಗವಂತ ಪುಣ್ಯಾತ್ಮರಿ ಮೇಘದಿಂದ ತುಂತುಲಿ ಇಬ್ಬನಿ ಹನಿ ಬಂದಿರ್ತಾವ, ಸೂರ್ಯ ಬಂದಾಗ ಇಬ್ಬನಿ ಕರೆಕ್ಟ್ ಇರ್ತದ, ಸ್ವಚ್ಛ ಆಗಿರ್ತದ. ಆ ಹಣ್ಣು ತಾಜಾ ಅಂತೀರಿ, ಫ್ರಿಜ್ನ ತಾಜಾ ಅಂತೀರಿ? ಅದಕ್ಕೆ ನಾವು ಪುಣ್ಯಾತ್ಮರ ಹೆಮ್ಮೆ ಪಡಬೇಕು ಅಂತ ನಿಮ್ಮನ್ನ ಉನ್ನತೀಕರಿಸ್ಬೇಕು, ನಿಮ್ಮನ್ನು ಕೂಡ ಮಟ್ಟಕ್ಕೆ ಒಯ್ಬೇಕಂತ ಈ ಜೋಡಿಗಳು ತುಂಬ ನಿಮ್ಮನ್ನು ಕರ್ಸ್ಯಾರ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ಆ ದೇವನ ಆಶೀರ್ವಾದ ಸದಾವು ಕಲಿದೆ. ನಮ್ಮ ಬೆಳಿಗ್ಗೆ ಸರವರಿಗೆ ಬಹಳ ದೂರಿನಿಂದ ಬೆಂಗಳೂರು ನಗರದಿಂದ ಇಬ್ರು ಬಂದಾರ. ಯಾಕಂತ ಕೇಳಿದ್ರ ಪುಣ್ಯಾತ್ಮರ ಕಲ್ತವ್ರ ಮತ್ತೊಬ್ರಿಗೆ ಹೇಳ್ಕೊಡುದ್ರು ಬಹಳ ಗದ್ದಲ ಇರ್ತದೆ. ಆದ್ರೂ ಕಲ್ತವ್ರ ನಿಮ್ ಜೊತೆ ನಾವ್ ಇರ್ತೀವಪ್ಪ, ನೀವು ಕಲೀರಿ, ನೀವು ಎತ್ತರಕ್ಕೆ ಬರೆಯೋದು ಕರೆಯಕ್ ಬಂದಲ್ಲ. ಇದು ನಿಜವಾಗಿರ್ತಕ್ಕಂಥ ಸೇವೆ. ಆ ಸೇವೆ ನಿರಗ್ರವಾಗಿ ನಮ್ಮೆಲ್ಲ ಹಳ್ಳಿ ಜನರಿಗೆ ಮುಟ್ಲಿ. ಹಳ್ಳಿನೂ ಕೂಡ ಅದಕ್ಕೆ ಗಾಂಧೀಜಿಯವರು ಹೇಳೋರು, ನಿಜವಾದ ಭಾರತ ಎಲ್ಲೈತೆ ಹಳ್ಳಿಗೆ ಬಂದು ಬಿಡುತ್ತೆ. ನೀವು ಬೆಂಗಳೂರಿಗೆ ಹೋಗ್ರಿ ಬಾಗಿಲು ಹೆಕ್ಕಿದಿರ್ತತಿ, ಅದೇ ಮುಗುಳು ಕೊಟ್ಟು ಬರ್ರಿ ಬಾಗಿಲು ತೆರೆದಿರ್ತತಿ. ಅಲ್ಲಿ ನಾಯಿದ ಎಚ್ಚರಿಕೆ ಅಂತ ಹೊರಡಾಕಿರ್ತಾರೆ, ಇಲ್ಲಿ ಮಜ್ಜಿಗೆ ಇರೋ ಸಂತೋಷದಿಂದ ಕುಡಿದು ಆನಂದ ಇರುತ್ತೆ. ಈ ಹಳ್ಳಿ ಹೇಳ್ತದೆ ಯಾವ ಸಂತೋಷ ವಿಚಾರ ಮಾಡ್ರಿ. ಎಲ್ಲ ಶಿವಕೊಂಡು ಕೋರಿ ನಾನು ಮತ್ತೆ ಬೇರೆ ಕಾರ್ಯಕ್ಕೆ ಹೋಗ್ತಕ್ಕಂಥ ನಮ್ಮ ಮಾರುತಿ ಮಾಡೋರು ಕರೆದಾಗ ಸಂತೋಷ ಹೇಳಿದ ಇಲ್ಲಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಪುಣ್ಯಾತ್ಮರು ಅವ್ರ ಕನಸ ಏನು ಅಂತ ಕೇಳಿದ್ರೆ ನಮ್ಮ ಯುವಕರು ಎಲ್ಲರೂ ದುಶ್ಚಟಕ್ಕೆ ಬಲಿ ಆಗ್ಲಿಕ್ಕತ್ತಾರ. ಏನೋ ನೀವೆಲ್ಲ ನೋಡ್ರಿ ಬೆಂಗಳೂರು ಸಿಟಿಗೆ ಹೋದ್ರೆ ಬಹಳ ಕಷ್ಟ ಐತಿ. ಈ ಡಿಸೆಂಬರ್ ಎಂಡ್ ಅಂತ ಹೊಸ ವರ್ಷ ಹಳಿ ವರ್ಷ ಹೋಗ್ತತ್ ಮಾಡ್ತಾರಲ್ಲ, ಹೆಣ್ಮಕ್ಳು ಸಹಿತ ಕುಡ್ದು ರೋಡಿಗೆ ಬಿದ್ದು ನೋಡಿರಿ, ನೀವು ನೋಡಿರಿಲ್ಲ? ಹೆಣ್ಮಕ್ಳು ಸೈತ್ರಿ. ಆದ್ರ ನಮ್ದು ಹೆಂಗೈತ್ರಿ ಹೊಸ ಹಬ್ಬರಿ, ನಮ್ದು ಹೆಂಗೈತ್ರಿ? ಉಗಾದಿ ಬರ್ತೈತಿ, ಉಗಾದಿ ಹೋಗ್ತೈತಿ, ಈ ಗಿಡ ಎಲ್ಲ ಉದಿರಿರ್ತೈತಿ, ಹಸಿರು ಚಿಗುರು ಬಂದಿರ್ತೈತಿ, ಪ್ರಕೃತಿ ಸಹಿತ ಹಸಿರು ಹೊಸ ಬಂದಿರ್ತೈತಿ, ಹೊಸತು ತರುತ್ತದೆ, ಮತ್ತೆ ಉಗಾದಿ ಮರಳಿ ಬರುತ್ತದೆ. ನಮ್ದು ಹೆಂಗೈತಿ ನಮ್ಮ ದೇಶ ಸಂಸ್ಕೃತಿ, ಅದನ್ನೆಲ್ಲ ನೆನ್ಪಿಟ್ಕೊಂಡು ಅದಕ್ಕೆ ನಿಮ್ಗೆ ರೈತರು ಪುಣ್ಯಾತ್ಮರು ಯಾಕೆ ಹಾಡಾಡ್ಸೋದಕ್ಕೆ ಎಲ್ಲವೂ ನಿಮ್ಮ ಮಧ್ಯದಲ್ಲಿದೆ. ನೀವು ಪುಣ್ಯಾತ್ಮರೇ ಇನ್ನೊಬ್ಬರಿ ಕಡೆ ಬೆಣ್ಣು ಹತ್ತಲಕ್ಕೆ ಹೋಗ್ಬೇಡ್ರಿ. ನೀವು ಸ್ವಾವಲಂಬಿ ಆದ್ರಿ, ನಿಮ್ಮ ಕಾಲ ಮೇಲೆ ನೀವು ನಿಲ್ರಿ, ನಿಮ್ಮ ಕಾಲ ಮೇಲೆ ನಿಮ್ಮ ಬದುಕು ಕಟ್ಕೊಳಕ್ಕೆ ನಾನು ನಿಂತೀನಿಪ್ಪ, ನನ್ನ ಜೊತೆ ನಿಮ್ಮನ್ನೂ ನಿಲ್ಲಿಸ್ಬೇಕಂತ ಕನಸದಲ್ಲ. ಆ ಕನಸಕ್ಕೆ ನಾವೆಲ್ಲರೂ ಪುಣ್ಯಾತ್ಮರೇ ಒಂದು ಸ್ವಾಭಿಮಾನದ ನೀರನ್ನು ಹರಿಸೋಣ ಅಂತಕ್ಕಂಥ ಮಾತಾಡಿ ನಮ್ಗೆಲ್ಲ ಶಿವನು ಕೋರಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವು ಮಾತುಗಳು ಹಂಚಿಕೊಳ್ಳಿಕ್ಕೆ. ಯಾಕಂದ್ರೆ ನಾನು ವಿಶೇಷವಾಗಿ ಕಾಯಕ ಯಾರು ಮಾಡ್ತಾರೆ ಅವರ ದೇವರ ತಿಳ್ಕೊಂಡಿದ್ದೆ. ಬಸವಣ್ಣ ಸಹಿತ ಹೇಳಿದ್ರು, ಕೃಷಿ ಕಾಯಕ ಮಾಡುವ ರೈತನ ಪಾದ ತೋರಿಸುವಂತಕ್ಕಂಥ ಮಾತನ್ನ. ಅದಕ್ಕೆ ನಾವೆಲ್ಲ ನಿಜವಾದ ಪುಣ್ಯಾತ್ಮರ ಸರ್ಕಾರ ನೌಕರಿ DC ಅದಾರಂದ್ರು ಮ್ಯಾಲೊಬ್ಬ ಅಧಿಕಾರಿ ಅದಾನ, DC ಅದಾರಂದ್ರು ಮ್ಯಾಲೊಬ್ಬ ಅಧಿಕಾರಿ ಅದಾನ. ಇವ್ ಏನ್ ಪಾಸ್ ಮಾಡ್ಬೇಕಾರೆ ಅವ್ನು ಕೇಳ್ಬೇಕಾಗ್ತದೆ. ಆದ್ರೆ ನಿಮ್ ಹೊಲದಾಗ ಇವತ್ತು ಗೊಂಜಾಳ ಹಾಕ್ಬೇಕಂತ ಹೆಚ್ಚ ಮಾಡೋ ನೀ ಯಾವ ಕೇಳೋ ಅವಶ್ಯಕತೆ ಇಲ್ಲ. ಕಬ್ಬು ಹಚ್ಬೇಕಂದಿದ್ರೆ ಯಾವನು ಕೇಳೋ ಹೋಗ್ತಿಲ್ಲ. ಕೇಳ್ಬೇಕಟ್ಟ ಮೇಘರಾಜನ, ನೀ ಯಾವಾಗ ಬರ್ತಿಪ್ಪ, ನನಗೆ ನೀರು ಅನುಕೂಲ ಆಗ್ತಾನೆ, ಹಚ್ಚಕ್ ಅನುಕೂಲ ಕಬ್ಬು ಹಚ್ತಾನೆ, ಅದ್ರಾಗ ಕಡಿಮೆ ಆಯ್ತಾನೆ ಅರಿಸಿ ಹಚ್ತಾನೆ, ಅದ್ರಾಗ ಬಹಳ ಕಡಿಮೆ ಆಯ್ತಾನೆ ಗೊಂಜಾಳ ಹಾಕ್ತಾನೆ, ಮತ್ತ ಬಹಳ ಕಡಿಮೆ ಅಂದ್ರೆ ಸೂರ್ಯಪಾನ ಹಾಕ್ತಾನೆ. ನನಗೆ ಯಾರು ಮಾಲಕರ ಇಲ್ಲ ಅನ್ನೋದು ವ್ಯವಸ್ಥೆ ನಿಮ್ಮ ರೈತರು ಅಂತಕ್ಕಂಥದನ್ನ ನಾವೆಲ್ಲ ನೆನ್ಪಿಟ್ಕೋರಿ. ನಿಮ್ಗೆಲ್ಲರಿಗೆ ಎಲ್ಲಾ ಲಿಂಗೇಶ್ವರ ಅನುಗ್ರಹ ಎಲ್ಲಿ ತಿಳ್ಕೊಂಡು ಆಶಿಸಿ ನಮ್ಗೆಲ್ಲ ಶುಭ ಕೋರಿ ನಾನು ಮಾತಾ ಪೂರ್ಣಗೊಳಿಸ್ತೀನಿ. ಎಲ್ಲರಿಗೂ ಶರಣ. ಆತ್ಮೀಯರೇ,